ಈಗ ಸಿಂಪಲ್ ಆಗಿ ಗಾರ್ಲಿಕ್ ರೈಸ್ ಹೇಳಿ. ಗಾರ್ಲಿಕ್ ರೈಸ್ ಮನೆಯಲ್ಲಿ ಸಡನ್ ಆಗಿ ಮಾಡುವಂಥ ಅಡುಗೆ. ಬರೀ 2 ಮಿನಿಟ್ಸ್, ಎಷ್ಟು ಬರೀ 2 ನಿಮಿಷದಲ್ಲಿ ಮಾಡ್ಕೋಬೋದು ಅಷ್ಟೇ. ಸಿಂಪಲ್ ಅಡುಗೆ, ಟೇಸ್ಟ್ ಅಂತ ಸೂಪರ್ ಆಗಿರುತ್ತೆ. ಮತ್ತೆ ಫಸ್ಟ್ ಏನೇನು ಮಾಡ್ತಾ ಇದ್ದೀರಾ ಅಂತ ಒಂದು ಪಾರ್ಟಿಸಿಪೆಂಟ್ಸ್ಗೆ ಹೇಳಿದ್ರೆ ಅವರು ಕಾಣಿಸ್ತಾರೆ. ಐ ಥಿಂಕ್ ಹಿಂದೆ ಇರೋರಿಗೆ ಏನೇನು ಮಾಡ್ತೀನಿ ಅಂತ ಸ್ವಲ್ಪ ಕಾಣಿಸುತ್ತಾ? ಸೊ ನಾನು ಹೆಲ್ಪ್ ಮಾಡ್ತೇನೆ ಅವ್ರಿಗೆ, ನೀವು ಏನೇನು ಮಾಡ್ತಾ ಇದ್ದೀರಿ, ಏನೇನು ಹಾಕ್ತಿದ್ದೀರಾ. ಓಕೆ, ಸೊ ಮೊದಲಾಗಿ ಏನೇನು ಬೇಕು ಅಂತ ಫಸ್ಟ್ ಹೇಳ್ಬಿಡ್ಲಾ? ಈಗ ಈ ಅಡುಗೆ ಮಾಡೋಕ್ಕೆ ಎಣ್ಣೆ ಅಲ್ವಾ, ನೆಕ್ಸ್ಟ್ ತುಪ್ಪ, ಬೆಳ್ಳುಳ್ಳಿ, ರೆಡ್ ಚಿಲ್ಲಿ ಪೌಡರ್, ಗಾರ್ಲಿಕ್, ವೈಟ್ ರೈಸ್, ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು, ಇಷ್ಟೇ ಬೇಕಾಗಿರೋದು. ಸಿಂಪಲ್ ಅಡುಗೆ, ರುಚಿಗೆ ಉಪ್ಪು. ಶುರು ಮಾಡೋಣ? ಎಲ್ಲಿ ಜೋಸೆ ಇಲ್ಲ ಯಾರ್ದು? ಶುರು ಮಾಡೋಣ? ತುಂಬ ಈಸಿಯಾಗಿ ಇದೆ ಅನಿಸುತ್ತೆ. 4-5 ಪದಾರ್ಥ ಅಷ್ಟೇ ಹೇಳಿದ್ರು ಸರ್, ಒಂದು 5-6 ಪದಾರ್ಥಗಳನ್ನ ಹೇಳಿದ್ರು. ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು ಅಂತಂದ್ರೆ ಆರಾಮ ಮಾಡ್ಕೋಬೋದಾಗುತ್ತೆ. ಹಾಂ ಮೇಡಮ್, ಸಿಂಪಲ್. ಇದನ್ನ ಲಂಚ್ ಬಾಕ್ಸ್ಗೂ ಕಳಿಸ್ಬೋದು ಮಕ್ಕಳಿಗೆ. ಸೊ ಬೇಸಿಕ್ ತುಂಬ ರುಚಿಕರವಾದಂತಹ ಒಂದು ಸಿಂಪಲ್ ಎಣ್ಣೆ ತುಪ್ಪ ಇಲ್ಲ ಅನ್ಸ ಸರ್. ತುಪ್ಪ ಇಲ್ವಲ್ಲ? ಇಲ್ಲಿ ತುಪ್ಪ ಏನು ಬೇಡ ನನಗೆ, ಅವ್ರು ಹೇಳ್ತಾರೆ. ನಂದಿನಿ ಇಲ್ವಾ? ತುಪ್ಪ ಅದಾದಮೇಲೆ ಆಗ್ಬೇಕಾ? ತುಪ್ಪ ಲಾಸ್ಟಲ್ಲಿ ಮೇಲೆ ಘಮ ಇರೋ ಬಿಸಿಯಾಗಿ ಅಲ್ಲ. ಆ್ಯಂಡ್ ಎಲ್ಲರೂ ಕೂಡ ನಿಮ್ಮ ಪ್ರೆಸೆಂಟೇಷನ್ನ ತೆಗೆದು ರೆಡಿ ಮಾಡ್ಕೊಳ್ಳೋದು. ನಮಗೆ ವೆದರ್ ಎಲ್ಲರೂ ಕೂಡ ಕಾಣ್ತಾ ಇರೋದು ಇಟ್ಕೋಬೋದು. ಬೆಳ್ಳುಳ್ಳಿ ಆದಮೇಲೆ ಸ್ವಲ್ಪ ಕಾರುಪುಡಿ ಎರಡು ಚೆನ್ನಾಗಿ ಫ್ರೈ ಮಾಡಬೇಕು. ಸದ್ಯ ಈಗ ರೈಸ್ ಹಾಕೋಣ. ಫಸ್ಟು ನಮ್ಮ ಫ್ರೀಡಮ್ ಆಯಿಲ್ನ ಒಂದು 10 ರೂಪಾಯಿ ಜಾಸ್ತಿ ಬೇಕು ಕಡಿಮೆ ಬೇಕು ಅನ್ನೋ ಕ್ವಾಂಟಿಟಿ ಪ್ರಕಾರ ಯೂಸ್ ಮಾಡಬೇಕು. ಅದಾದಮೇಲೆ ಸರ್ ಈಗ ಬೆಳ್ಳುಳ್ಳಿ ಹಾಕಿದ ತಕ್ಷಣ ಖಾರದ ಪುಡಿ, ಮೊಟ್ಟೆ ಬಿಟ್ಟು ಬೇಯಿಸ್ಕೊಂಡಿರೋ ಅನ್ನ ಹಾಕಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಬಿಟ್ಟರೆ ಎಗ್ ರೈಸ್. ಕತ್ರಿ ಅದೇ ಡಿಶಲ್ಲಿ ಎಗ್ನ ಕೂಡ ನೀವು ಆ್ಯಡ್ ಮಾಡ್ಬೋದು. ಕತ್ರಿ ಎಲ್ಲ ಇದ್ದಿದ್ದು. ಅದಾದಮೇಲೆ ನಂದಿನಿ ತುಪ್ಪವನ್ನು ಯೂಸ್ ಮಾಡ್ತೀರಾ. ಅದಾದಮೇಲೆ LG ಕೊರಿಯಾಂಡರ್ ಪೌಡರ್, LG ಕೊರಿಯಾಂಡರ್ ಪೌಡರ್, ಟರ್ಮರಿಕ್ ಪೌಡರ್ ಮತ್ತು ರೆಡ್ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ತೀವಿ. ಅಷ್ಟು ರೈಸ್ನ ಹಾಕಿದ್ರೆ ನಿಮ್ಮ ಈಸಿಯಾಗಿರುವಂಥ ಬೆಳ್ಳುಳ್ಳಿ ರೈಸ್ 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಸೇಮ್ ಲಾಸ್ಟ್ ಸ್ಟೆಪ್ಪಲ್ಲಿ ನೀವು ಇದನ್ನು ಎಗ್ ಹಾಕಿ ಅದನ್ನು ಫ್ರೈ ಮಾಡಿದ್ರೆ ಸೇಮ್ ಗಾರ್ಲಿಕ್ ಎಗ್ ಸಿಂಪಲ್ ಆಗಿ ಮಾಡ್ಕೋಬಹುದು ಅಲ್ವಾ? ಬೇಗ ಮಾಡ್ಕೋಬಹುದು, ಸಿಂಪಲ್ ಆಗಿ ಮಾಡ್ಕೋಬಹುದು. ನೆಕ್ಸ್ಟ್ ನಿಮ್ಗೆ ಬಂದು ಸ್ಟವ್ ಬೇಡ, ಗ್ಯಾಸ್ ಬೇಡ, ಇಡ್ಲಿ ಚಟ್ನಿ ಮಾಡೋಣ. ಏನ್ ಹೇಳಿ? ಸ್ಟವ್ ಬೇಡ, ಗ್ಯಾಸ್ ಬೇಡ, ಇಡ್ಲಿ ಚಟ್ನಿ. ಸರ್ ಚಟ್ನಿ ಗ್ಯಾಸ್ ಇಲ್ಲದೆ ಓಕೆ ನೀವು ಮಾಡ್ಬೋದು, ಬಟ್ ಎಲ್ಲರಿಗೂ ಕನ್ಫ್ಯೂಷನ್ ಆಯ್ತಾ ಇಡ್ಲಿ ಏನು ಮಾಡ್ತಾರೆ ಅಂತ? ಮಾಡ್ಬೋದು, ಯಾಕೆ ಮಾಡೋಕ್ಕಾಗಲ್ಲ? ಸೀರಿಯಸ್ಲಿ ವಿತೌಟ್ ವಿತೌಟ್ ಸ್ಟವ್ ಬೇಡ, ಒಲೆ ಬೇಡ, ಪಾತ್ರೆ ಕೊಡಿ ಸಾಕು, ಇಡ್ಲಿ ಚಟ್ನಿ ಎರಡೂ ಮಾಡ್ಬೋದು. ನಮಗೂ ಸ್ವಲ್ಪ ಕ್ಯೂರಿಯಾಸಿಟಿ ಇವಾಗ ಜಾಸ್ತಿ ಆಗ್ತಾ ಇದೆ. ಹೆಂಗೆ ನಾವು ಚಟ್ನಿ ಮಾಡ್ಬೋದು? ಬಿಕಾಸ್ ಎಲ್ಲರಿಗೂ ಗೊತ್ತು ಆರಾಮ ಚಟ್ನಿ ಮಾಡ್ಬೋದು ನಾವು ಒಲೆನ ಯೂಸ್ ಮಾಡಿದ್ರೆ. ಬಟ್ ಇಡ್ಲಿ ಸರ್ ಹೇಗೆ ಅಂತ ನಮ್ಮ ಆಡಿಯನ್ಸ್ಗೆ ಹೇಳ್ತೀರಾ ನಿಮ್ಮ ಸೀಕ್ರೆಟ್? ಮೇಡಮ್ ಅವರೇ, ಸಿಂಪಲ್ ಅದು. ಅವಲಕ್ಕಿನ ಕ್ಲೀನಾಗಿ ಪುಡಿ ಮಾಡಿ ಇಟ್ಕೊಳ್ಳಿ. ಅವಲಕ್ಕಿನ ಪುಡಿ ಮಾಡಿ ಇಟ್ಕೊಂಡು ಅದರ ಜೊತೆಯಲ್ಲಿ ಮೊಸರಾಗಿದ್ದ ತಕ್ಷಣ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಇಡ್ಲಿ ಯಾವ ಥರ ಬರುತ್ತೋ ಆ ಇಡ್ಲಿ ಥರ ಆಗುತ್ತೆ. ಅದೇ ಇಡ್ಲಿ ಪಾತ್ರೆ ಮೇಲೆ ಸುಮ್ಮನೆ ಹಾಗೆ ಬಟ್ಟೆ ಇಟ್ಟು ಇಡ್ಲಿ ಥರ ಶೇಪ್ ಮಾಡಿಟ್ಟು ತೆಗೆದು ಚಟ್ನಿ ಹಾಕಿದ್ರೆ ಇಡ್ಲಿ ಚಟ್ನಿ ಆರೋಗ್ಯಕರವಾದ ಅಡುಗೆ. ಸೊ ಎಲ್ರಿಗೂ ಗೊತ್ತಾಗ್ತಿದ್ದಲ್ಲ? ಸೊ ಆಲ್ಮೋಸ್ಟ್ ಆಗಿದೆ ಅನ್ಸುತ್ತೆ. ಆಗಿಲ್ಲ, ಸಾಲ್ಟ್ ಬಿಟ್ಟು ಹಾಲು ಬೇಯಿಸ್ಬಿಟ್ಟು ಅದನ್ನು ಮ್ಯಾಶ್ ಮಾಡಿಕೊಂಡು ಅರ್ಧ ಲೀಟ್ರ್ ಹಾಲು, 1/4 ಲೀಟ್ರ್ ಸಕ್ಕರೆ
ಹಾಲು ಕಾದ್ಮೇಲೆ ಸಕ್ಕರೆ ಹಾಕ್ಬಿಟ್ಟು ಸಕ್ಕರೆ ಫುಲ್ ಕರಗಿದ ಮೇಲೆ ಆಲೂಗಡ್ಡೆ ಮ್ಯಾಶ್ ಮಾಡಿರೋದು ಹಾಕ್ಬಿಟ್ಟು ಕೆದಕ್ತಾ ಇರಬೇಕು. ಅದು ಗಟ್ಟಿಯಾದಾಗ ಹಲ್ವಾ ಥರ ಬರುತ್ತೆ. ಆಮೇಲೆ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಉಂಡೆ ಕಟ್ಟಿ ಚರಿ ಇಡೋದು. ಕೊತ್ತಂಬರಿ ಸೊಪ್ಪು ಉಳಿಸಿದೆ ನಮ್ಮ ರುಚಿಕರವಾದ ಗಾರ್ಲಿಕ್ ಫ್ರೈಡ್ ರೈಸ್ ರೆಡಿ. ಸಿಗ್ನೇಚರ್ ನಾನು ಜೋರಾಗಿ ಮೈಕಲೆ ಮಾಡಬೇಕು. ಹೇಗಿದೆ ಟೇಸ್ಟ್? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈಸಿಯಾಗಿ ಸೊ ಮನೇಲಿ ಏನಾದರೂ ಒಂದು 5 ನಿಮಿಷ ಕ್ಯಾಮ್ರಾಮನ್ ವಿಡಿಯೋಗ್ರಾಫರ್ ಅವ್ರು ಬಿಟ್ಟರೆ ಯಾರು ಹೋಗಬಾರ್ದು. ಅವ್ರ ಸಂಬಂಧಿಕರು ಅಥವಾ ಅವ್ರ ಕಡೆಯವರು ದಯವಿಟ್ಟು ಲೈನಲ್ಲಿ ಯಾರು ಹೋಗಬಾರ್ದು. ವಿಡಿಯೋಗ್ರಾಫರ್ ಮತ್ತು ಫೋಟೋಗ್ರಾಫರ್ ಅಷ್ಟೇ. ಪ್ರೆಸೆಂಟೇಷನ್ ಎಲ್ಲ ಶುರು ಮಾಡಿದ್ದೀರಾ. ಆ್ಯಂಡ್ ಒಂದೊಂದು ಕಡೆ ಒಂದೊಂದು ರೋಲು ತುಂಬ ಅದ್ಭುತವಾದ, ತುಂಬ ಇಷ್ಟಪಟ್ಟು ಹಾಗೆ ಕಷ್ಟಪಟ್ಟು ಎಲ್ಲರೂ ಮಾಡ್ಕೊಂಡ್ಬಂದಿದ್ರು ಅಡುಗೆಗಳನ್ನ. ಅದರ ಪ್ರೆಸೆಂಟೇಷನಲ್ಲಿ ಅಪ್ಪಿ ತಪ್ಪಿ ಅದರಿಂದ ಮಾರ್ಕ್ಸ್ ಕಡಿಮೆ ಆಗೋಲ್ಲ, ಬೇಡ. ನಿಮ್ಮ ಸಮಯನ ತಗೊಳ್ಳಿ, ನೀಟಾಗಿ ಅಚ್ಚುಕಟ್ಟಾಗಿ ನಿಮ್ಮ ಪ್ರೆಸೆಂಟೇಷನ್ನ ಮುಗಿಸಿ. ಓಕೆ, ನಿಮ್ಮಲ್ಲೆಲ್ಲ ನಾವು ಸ್ಟಿಕ್ಕರ್ ಕೊಟ್ಟಿದ್ವಿ, ನೆನಪಿದೆಯಾ? ನಿಮ್ಮ ನಂಬರ್ಸ್. ಸೊ ಇವಾಗ ಬರೀತಾರೆ, ಓಕೆನಾ? ಇದೇ ಬೇಕು ಅನ್ನೋ ಇಂಟೆನ್ಷನಿಂದ ಎಲ್ಲ ರುಚಿಯಾಗಿ ಮಾಡ್ಕೊಂಡು ಬಂದಿರ್ತೀರಾ. ಆ್ಯಂಡ್ ಎಷ್ಟು ಚೆನ್ನಾಗಿ ನೀವು ಅಡುಗೆನ ಮಾಡ್ಕೊಂಡಿದ್ರೆ, ಎಷ್ಟು ಇಂಟರ್ನೆಟ್ವಾಗಿ ನಿಮ್ಮ ಅಡುಗೆ ಇರುತ್ತೋ ಅಷ್ಟೇ ನೀಟಾಗಿ ನಿಮ್ಮ ಪ್ರೆಸೆಂಟೇಷನ್ ಕೂಡ ಇರಬೇಕು. ಬಿಕಾಸ್ ಪ್ರೆಸೆಂಟೇಷನ್ನು ಅಚ್ಚುಕಟ್ಟಾಗಿ ನೀಟಾಗಿ ಪರ್ಫೆಕ್ಟಾಗಿ ಗೌತಮ್ ಶ್ರೀದೇವಿ ನೋಡಿ. ಅದು ಬಿಟ್ಟು ಬೇರೆ ಯಾರು ನಿಮ್ಮ ರಿಲೇಟಿವ್ಸ್, ನಿಮ್ಮ ಫ್ರೆಂಡ್ಸ್ ಇಲ್ಲ ಸರ್ ಪಿಂಕ್ ಶರ್ಟ್ ಹಾಕೊಂಡಿದ್ದಾರೆ ನೋಡಿ. ಹಾಂ, ಓಕೆ, ಅದು ಮ್ಯಾಪೇ ಮಾಡ್ಕೊತಾರೆ. ಓಕೆ, ಫ್ಯಾನ್ ಸ್ವಿಚ್ ಆಫ್ ಮಾಡೋದಲ್ಲ ಕೆಲಸಕ್ಕೆ ಒಂದು. ಆ್ಯಕ್ಚುಲಿ ಇವರು ಕೇಳಿದ್ರು, ಲೈಕ್ ಇವರು ಸ್ವಿಚ್ ಆಫ್ ಮಾಡೋಕ್ಕೆ ಕೇಳಿದ್ರು. ಕ್ಯಾಂಡಲ್ಲು ಯಾವುದೇ ಕಾರಣಕ್ಕೂ ಮುಂದೆ ಇರುವಂಥ ಸ್ಟಿಕ್ಕರ್ನ ಗುಡ್. ಸೊ ಯಾರೆಲ್ಲ ನೋಡಿ ಮುಂದೆ ಸ್ಟಿಕ್ಕರ್ ಇಲ್ಲ, ನಿಮ್ಮ ಪ್ರೆಸೆಂಟೇಷನ್ ಅದ್ರ ಮೇಲೆ ಇಟ್ಟು ಕವರ್ ಮಾಡಿದ್ದೀರಾ, ಅವರೆಲ್ಲ ಸ್ವಲ್ಪ ನಿಮ್ಮ ಪ್ರೆಸೆಂಟೇಷನ್ ಜಾಸ್ತಿ ಅದನ್ನ ಕಾಣಿಸೋದಲ್ಲ. ಏನು ಹೇಳಬೇಕು? ಮುದ್ದೆ ಬಸ್ಸಾರು ಮಾಡ್ಕೊಬಂದಿದ್ದೀವಿ. ನಾನು ಒಬ್ಬಟ್ಟು ಮಾಡಿದ್ದೀನಿ, ಕಾಯಿ ಒಬ್ಬಟ್ಟು ಮತ್ತು ಕಡಲೆ ಬೀಜದ ಒಬ್ಬಟ್ಟು. ನಾನು ಉದ್ದಿನವಡೆ ಮಾಡಿದ್ದೀನಿ ಅಷ್ಟೇ. ಕಾಯಿ ಚಟ್ನಿ, ಉದ್ದಿನವಡೆ. ಇದು ಕೋಡ್ಬಳೆ ಚಕ್ಲಿ. ಸರ್ ಮಶ್ರೂಮ್ ಬಿರಿಯಾನಿ. ಮಶ್ರೂಮ್ ಬಿರಿಯಾನಿ ಹಾಕಿದ ಸಾಕು.
ಬೇಕಾ ವೆಜಿಟೇಬಲ್ ಪಲಾವ್ ಸರ್. ಯಾರು ಮಧ್ಯದಲ್ಲಿ ಓಡಾಡಬೇಡಿ, ನಿಮ್ಮ ಮಕ್ಕಳು ಜೊತೆ, ನಿಮ್ಮ ಫ್ರೆಂಡ್ಸ್ ಆಗಲಿ, ನಿಮ್ಮ ಪಾರ್ಟ್ನರ್ಸ್ ಕೊಡಬೇಕಾ? ಮೈ ನೇಮ್ ಇಸ್ ಸುಚಿತ್ರಾ. ನಾನು ಮೈಸೂರು ಪಾಕ್ ಮಾಡ್ಕೊಂಡು ಬಂದಿದ್ದೀನಿ. ಮೈಸೂರು. ನನ್ನ ಹೆಸರು ದಿವ್ಯಾ. ನಾನು ಕೇಸರಿ ಬಾತ್ ಪೈನಾಪಲ್ ಯಾರ ಹತ್ರನೂ ನೀವು ಹೆಲ್ಪ್ನ ತೊಗೊಂಬಾರ್ದು. ಪದ್ಮಾ ಜಗದೀಶ್. ಸಜ್ಜಪ್ಪ, ಗೊಜ್ಜವಲಕ್ಕಿ, ಮೆಣಸಿನ್ಕಾಯಿ ವಡೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮುಂದೆಗಡೆ ಇರೋ ಚಿಕ್ಕ ಹೆಂಗೆ ಮಾಡಿದ್ದು ಅಂತನ, ಅದು ಹಸಿಮೆಣಸಿನ್ಕಾಯಿ ಉಪ್ಪು ರುಬ್ಕೊಂಡ್ಬಿಟ್ಟು ಅದಕ್ಕೆ ಮೆಂತ್ಯ ಪುಡಿ, ಉದ್ದಿನಬೇಳೆ ರುಬ್ಬಾಕಬೇಕು, ಅವಲಕ್ಕಿ ಹಾಕಬೇಕು, ಹಿಂಗೆ ಎಲ್ಜಿ ಹಿಂಗು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ತಟ್ಟಿಬಿಟ್ಟು ಒಣಗಿಸ್ಬೇಕು. ಮಾಡಬೇಡಿ. ಎಲ್ಲರೂ ಸ್ಟಾಪ್ ಮಾಡಿ. ಸ್ನೋಬಾಲ್ ಸರ್ರು ಈ ಕಡೆಯಿಂದ ಬರ್ತಾರೆ. ಸೊ ನೀವೆಲ್ಲ ಯಾಕೆ ಅರ್ಜೆಂಟ್ ಮಾಡ್ತಿದ್ದೀರಾ? ವೆಯ್ಟ್ ಮಾಡಿ, ಫುಡ್ಡೆಲ್ಲ ಆರೋಗಲ್ವಾ? ಈ ಕಡೆಯಿಂದ ಬಂದಾದ್ಮೇಲೆ ಲೈನ್ ಆಮೇಲೆ ಸ್ಟಾರ್ಟ್ ಮಾಡಿ. ಯಾಕೆ ದಹಿ ಮಿಶಾಲ್. ಈ ಕಡೆ ಇರೋರು ದಹಿ ಮಿಶಾಲ್. ಲೈನ್ ಮಾತ್ರ ಬೇಗ ಬೇಗ ಮುಗಿಸ್ಕೊಳ್ಳಿ. ಪ್ರೆಸೆಂಟೇಷನ್ ಚೆನ್ನಾಗಿರೋದು. ನಿಪ್ಪಟ್ಟು. ನೀನೇ ಮಾಡಿದ್ದ? ಹಾಂ, ನಾನೇ ಮಾಡಿದ್ದೆ. ನಿಜ. ಹಲೋ, ಹಾಂ ನಾವೇ ಮಾಡಿರೋದು. ಮ್ಯಾಂಗೋ ಸೂಪ್, ಆಲೂ ಪರೋಟ. Independence Day I tried with tricolor idli and chocolate. ನಮಸ್ತೆ, ನನ್ನ ಹೆಸರು ರೇಖಾ. ನಾನು ಖಾರ ಕಡುಬು ಮಾಡಿದ್ದೇನೆ. ಏನು ಮಾಡಿದ್ದೀರಾ? ಕರ್ಜಿಕಾಯಿ. ಜಡ್ಜ್ ಮಾಡೋದು. ಸೊ ಏನು ಮಾಡ್ಕೊಂಡಿದ್ದೀವಿ? ಮಟನ್ ಪಲಾವ್ ಮಾಡಿದ್ದೆ. ಓಕೆ. ಸೊ ಎಷ್ಟೊತ್ತಾಯ್ತು ನಿಮ್ಮ ಪ್ರಿಪೇರ್ ಮಾಡೋದಿದೆ? 1 hour. 1 hour ಅಲ್ಲೇ ಮಟನ್ ಪಲಾವ್ ಮಾಡಿದ್ದೆ. ನಾ ಮಾಡಿರೋದು ನುಚ್ಚಿನ ಹುಂಡೆ ಆ್ಯಂಡ್ ಮಜ್ಜಿಗೆ ಹುಳಿ. ಹುರುಳಿಕಾಳು ಪಲ್ಯ, ಹುರುಳಿಕಟ್ಟಿನ ಸಿಹಿ ಪಾನೀಯ, ತೊಳ್ಳಿಟ್ಟು ಚಟ್ನಿ ಮತ್ತು ಚಿರೋಟಿ ಮಾಡಿದ್ದೀನಿ. ಕಾಯಿ ತುರಿ ಸಿಹಿ ಬಿಸ್ಕೆಟ್. ಎಳ್ಳು ಮೆಂತ್ಯ. ಇದು ಕೊಡಗಿನ ಸ್ಪೆಷಲ್ಲು. ಸುಷ್ಮಾ ಮೂಗಿ ಅಂತ. ನಾನು ಮೈಸೂರಿಂದ ಬಂದಿರೋದು. ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಸೂಸ್ಲಾ ಮತ್ತು ಒಗ್ಗರಣೆ ಪೋಹ ಮಾಡಿದ್ದೀನಿ, ಮತ್ತು ಜೊತೆಗೆ ಒಂದು ಕುಕ್ಕುಂಬರ್ ಸಲಾಡ್ ಮಾಡಿದ್ದೀನಿ. ಸೊ ನಾನು ಬಾರ್ನ್ ಆ್ಯಂಡ್ ಬಾಟಪ್ ಹುಬ್ಳಿಯಿಂದ. ಸೊ ಅದಕ್ಕೋಸ್ಕರ ಇದು ಥೀಮ್ ಇಟ್ಕೊಂಡು ಮಾಡಿದ್ದೀನಿ. ವಿಶ್ ಮಿ ಗುಡ್ ಲಕ್. ಥ್ಯಾಂಕ್ ಯು. ಮೈ ನೇಮ್ ಇಸ್ ರೇವತಿ. ನಾವು ಉತ್ತರ ಕರ್ನಾಟಕದವರು. ಅದಕ್ಕೆ ಜೋಳದ ರೊಟ್ಟಿ, ಎಣ್ಣೆಗಾಯಿ ಪಲ್ಯ, ಶೇಂಗಾ ಚಟ್ನಿ, ಖಾರ, ಶೇಂಗಾ ಹೋಳಿಗೆ, ಮೊಸರು, ಆಲ್ಮೋಸ್ಟ್ ಅಲ್ಲಿ ಚೆನ್ನಾಗಿ ಮಾಡಿದ್ದೀವಿ. ಟೇಸ್ಟ್ ಮಾಡಿ ನೀವು ಇಲ್ಲಿ. ನೇಮ್ ಹೇಳ್ಬೇಕಾ? ನೇಮು ನೀವೇ ಮಾಡಿದ್ದೀವಿ. ಮೈ ನೇಮ್ ಇಸ್ ಸಹನಾ. ಬಟರ್ ಚಿಕನ್, ಗೀ ರೈಸ್, ಚಪಾತಿ. ನಾನಿವತ್ತು ನಾಟಿ ಸ್ಟೈಲ್ ಊಟ ಮಾಡ್ಕೊಂಡು ಬಂದಿದ್ದೀನಿ. ಕಬಾಬು ಮತ್ತು ಕೋಳಿ ಗೊಜ್ಜು. ಇದು ಪಾನಿಪುರಿ ವಿತ್ 2 ಟೈಪ್ ಆಫ್ ಇದು ಮಾಡಿದ್ದೀನಿ. ಪಾನೀಸ್ ಮಾಡಿದ್ದೀನಿ. ಒಂದು ಕೋಕಮ್ ಪಾನಿ ಇದೆ, ಒಂದು ಮಿಂಟ್ ಪಾನಿ ಇದೆ. ಮತ್ತು ಕಡುಬು ಮಾಡಿದ್ದೀನಿ, ಖಾರ ಕಡುಬು, ಮತ್ತು ದಪ್ಪಮೆಣಸಿನ್ಕಾಯಿ ಗೊಜ್ಜು, ನೇತಿ ಮಟರ್ ಪಲಾವ್, ಚಟ್ನಿ. ಮಡಿಕೇರಿಯಲ್ಲಿ ರೊಟ್ಟಿ ಜಾಸ್ತಿ. ಅಕ್ಕಿ ರೊಟ್ಟಿ, ಕಣಿಲೆ ಪಲ್ಯ, ಬಿದಿರದು ಕಣಿಲೆ ಪಲ್ಯ, ಏನು ಸರ್? ನಾವು ಮೈಸೂರಲ್ಲೇ, ಆದರೆ ಅದು ಕೊಡಗದ ಐಟಮು. ಆಮೇಲೆ ಹಲಸಿನ ಬೀಜದ ಚಟ್ನಿ, ಆಟಿ ಹಲ್ವಾ. ಓಕೆ. ಮೈಸೂರಿಂದ ಬಂದಿರೋದು. ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ಲು ಸಜ್ಜೆ ರೊಟ್ಟಿ,
ಎಣ್ಗಾಯ್ದು ಒಂದು ನಿಮಿಷ ಓಪನ್ ಮಾಡಿ ತೋರಿಸ್ತೀನಿ. ಎಣ್ಗಾಯಿ ಪಲ್ಯ, ಆಮೇಲೆ ಪುಂಡಿ ಪಲ್ಯ ಅಂತ ಗಂಗೂರ ಅಂತಾರಲ್ಲ ಆ ಥರ. ಇದು ಖಾರದ ಚಟ್ನಿ, ನುಗ್ಗೆ ಸೊಪ್ಪಿನ ಪುಡಿ, ಶೇಂಗಾ ಪುಡಿ. ಉತ್ತರ ಕರ್ನಾಟಕ ಸ್ಪೆಷಲ್ ಇದು. ಸೊ ನಾನಿವತ್ತು ಪಾನಿಪುರಿ ಮಾಡಿದ್ದೀನಿ. ಇದರಲ್ಲಿ ಮೇಯ್ನ್ ಅಂದರೆ ಸ್ಪೆಷಲ್ ಪಾನಿ, ಇಟ್ಸ್ ಹೋಮ್ ಮೇಡ್ ಆ್ಯಂಡ್ ಕೊರಿಯಂಡರು, ಪುದೀನ ಎಲ್ಲ ಇದು ಮಾಡಿಬಿಟ್ಟು ನಾನು ಮಾಡಿದ್ದೀನಿ. ಸ್ಪೆಷಲ್ ಅಂದರೆ ಪಾನಿನೇ. ಟೇಸ್ಟ್ ಮಾತ್ರ ಇನ್ನೂ ಸಕ್ಕತ್ತಾಗಿರುತ್ತೆ. ಆಚೆ ಪಾನಿಪುರಿಗಿಂತನೂ ಹೋಮ್ ಮೇಡ್ ಹೈಜಿನಿಕ್. ಹಾಯ್ ಸರ್, ನಂದಿನಿ ಕಡೆಯಿಂದ. ಆ್ಯಕ್ಚುಲಿ ನಾವು ಈ ಥರ ಕಾಂಪಿಟೇಷನ್ಗೆ ನಾವು ಆ್ಯಕ್ಚುಲಿ ಭಾಗವಹಿಸ್ತಿರೋದು ನಮಗೂ ಕೂಡ ಹೆಮ್ಮೆ ಇದೆ. ಆಮೇಲೆ ಸ್ಪಾನ್ಸರ್ಶಿಪ್ ಕೂಡ ಮಾಡೋದಕ್ಕೂ ಭಾಳ ಹೆಮ್ಮೆ ಇದೆ. ಲೈಕ್ ನಮ್ಮ ನಂದಿನಿ ಪ್ರಾಡಕ್ಟ್ನ ಯೂಸ್ ಮಾಡಿ ಈ ಥರ ಕಿಚನ್ ಐಟಮ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಗೃಹಿಣಿಗಳೆಲ್ಲ ಇಲ್ಲಿ ಬಂದಿರೋದು ಭಾಳ ಖುಷಿ ಇದೆ ಸರ್. ಆ್ಯಕ್ಚುಲಿ ಎಲ್ಲರಿಗೂ ಫಸ್ಟು ಆಲ್ ದ ಬೆಸ್ಟ್. ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡಿ ತಾವು ಕಿಚನ್ ಎಲ್ಲ ರೆಡಿ ಮಾಡ್ಕೊಂಬಂದಿದ್ರೆ ಭಾಳ ಖುಷಿಯಾದ ವಿಚಾರ. ಹೀಗೆ ನಮ್ಮದು ರೈತ ಸಂಸ್ಥೆ ಇರೋದ್ರಿಂದ ನಮ್ಮ ರೈತ ಕೋಆಪ್ರೇಟಿವ್ ಸೊಸೈಟಿಗೆ ಫಸ್ಟು ಸಪೋರ್ಟ್ ಮಾಡಿ, ಹೀಗೆ ಎಂಕರೇಜ್ ಮಾಡಿ ಅಂತ ಕೇಳ್ಕೊಳ್ತೀವಿ ಸರ್. ಥ್ಯಾಂಕ್ ಯು ಸೊ ಮಚ್. ನಮ್ಮ ನಂದಿನಿ ನಮ್ಮ ಹೆಮ್ಮೆ. ಥ್ಯಾಂಕ್ ಯು ಸೊ ಮಚ್. ಲಾಲ್ಜಿಗೂಡು ಕಂಪ್ನಿಯಲ್ಲಿ ಸೇಲ್ಸ್ ಆಫೀಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಈ ಲಾಲ್ಜಿಗೂಡು LG ಹಿಂಗಿದೆಯಲ್ಲ, ಇದು 134 ವರ್ಷ ಹಳೆ ಕಂಪ್ನಿ. ಇದು 134 ವರ್ಷ ಹಳೆ ಇದರಿಂದ ಕ್ವಾಲಿಟಿ ವೈಸ್ ಆಗಲಿ ಎಲ್ಲ ವೈಸ್ ಆಗಲಿ ಎಲ್ಲ ಚೆನ್ನಾಗಿರುತ್ತೆ. ಇವಾಗ ಹೊಸದಾಗಿ ನಾವು ಮಸಾಲಾನು ಲಾಂಚ್ ಮಾಡಿದ್ದೀವಿ. ಹಿಂಗಿಗೆ ಹೇಗೆ ಸಪೋರ್ಟ್ ಮಾಡಿದ್ರೆ ಹಾಗೆ ಮಸಾಲಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಅಮ್ಮ ಹೇಳ್ತೀರಾ ಏನು ಮಾಡಿದ್ದೀರಾ ಅಂತ? ಒಂದು ಬೈಟ್ ಏನು ಮಾಡಿದ್ದೀರಾ ಅಂತ ಹೇಳಿ. ಮತ್ತೆ ಆಗಲಿ, ಈಗ ಬೇಡ, ಆಗಲಿಲ್ಲ ಅಂತ. ಹೌದಾ? ಓಕೆ, ಹಂಗೆ ಪಾಸ್ ಮಾಡಿ ಆಯಿತಾ. ಇದು ಮೇಲ್ಕೋಟೆ ಪುಳಿಯೋಗರೆ ಮತ್ತು ಮೊಸರು ವಡೆ. ಫುಲ್ ಟ್ರೆಡಿಷ್ನಲಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಟ್ರೆಡಿಷ್ನಲಾಗಿ ಮಾಡಿದ್ವಿ. ಹಾಯ್, ನನ್ನ ಹೆಸರು ಲತಾ ಅಂದ್ಬಿಟ್ಟು ಕಾರ್ನ್ ಅವಲಕ್ಕಿ ಮತ್ತು ಕಾರ್ನ್ ಸಲಾಡ್ ಮಾಡಿದ್ದೀನಿ ಸರ್. ಸರ್, ನಾನಿವತ್ತು ರಾಗಿ ರೊಟ್ಟಿ ಮತ್ತು ಇದು ಕಾರ್ನ್ಫ್ಲವರು ಪ್ಲಸ್ ಇದು ಪಾಲಕ್ ಸೊಪ್ಪು ಮತ್ತು ಆಲೂಗೆಡ್ಡೆ ಮಿಕ್ಸ್ ಮಾಡಿದ್ದೀನಿ. ಇದು ಹಸಿ ಮೆಂತ್ಯ ಸೊಪ್ಪು, ಅಗ್ಲಕಾಯಿ ಪಲ್ಯ, ಇಲ್ಲಿ ಪಾಯಸ, ಎಳ್ನೀರು ಮತ್ತು ಪಾಯಸ. ಇಲ್ಲಿ ಬಂದು ಹಿಂಗು ಯೂಸ್ ಮಾಡಿ ರಸಮ್ ಮಾಡಿದ್ದೀನಿ, ಬೇಳೆ ರಸಮ್. ಆಮೇಲೆ ಇಲ್ಲಿ ಒಂದು ನಿಮಿಷ, ಇದು ಹುರುಳಿಕಾಳ್ದು ಚಟ್ನಿ, ಹುರುಳಿಕಾಳು ಚಟ್ನಿ, ಬದನೆಕಾಯಿ ಸುಟ್ಬಿಟ್ಟು ಚಟ್ನಿ ಮಾಡಿದ್ದೀನಿ. ಇಲ್ಲಿ ಸರ್ ಮೊಸರು ಬುತ್ತಿ ಮಾಡಿದ್ದೀನಿ. ಮೊಸರು ಬುತ್ತಿ ಜೊತೆ ಇದು ಕೆಂಪು ಚಟ್ನಿ ಸರ್. ಇದು ಮತ್ತು ನುಗ್ಗೆಕಾಯಿ, ಕಾರ್ನ್ಫ್ಲವರು ಮತ್ತು ಮೆಂತ್ಯ ಕಾಳು ಎಲ್ಲ ಯೂಸ್ ಮಾಡಿ ಮೊಸರಿಂದು ಗೊಜ್ಜು. ಇದು ಸರ್ಗೆ ಕುಡಿಲಿಕ್ಕೆ ಹಿಂಗೆ ಯೂಸ್ ಮಾಡಿ ಮಜ್ಜಿಗೆ ಮಾಡಿಟ್ಟಿದ್ದೀನಿ, ಮಸಾಲ ಮಜ್ಜಿಗೆ. ಥ್ಯಾಂಕ್ ಯು ವೆರಿ ಮಚ್. ಮೈಸೂರು, ವಿಜಯನಗರ ಫೋಸ್ಟೇಜ್ ಮಂಜುಳಾ ಅಂತ ನಮ್ಮ ಅಜ್ಜಿ ಮಾಡೋದು ಗುಂಡ್ಲುಪೇಟೆ ಸ್ಪೆಷಲ್. ಇದು ಪ್ರಜ್ವಲ್ ಅಂತ. ನೀವೇ ಮಾಡಿದ್ದು? ಹಾಂ. ಏನಂದ್ರಿ? ಎಲ್ಲಿಂದ ಬಂದಿರೋದು ನೀವು? ಕುವೆಂಪುನಗರ, ಮೈಸೂರು. ಚಟ್ನಿ ಮಾಡಿರೋದು? ಹಾಂ, ಚಟ್ನಿ ಮಾಡಿದ್ದೀನಿ. ನನ್ನ ಹೆಸರು ಬಂದು ಮೌಲ್ಯ ಆ್ಯಂಡ್ ಐ ಹ್ಯಾವ್ ಕುಕ್ಡ್ ಟ್ರೆಡಿಷ್ನಲ್ ಫುಡ್. ಅದು ಹೀರೆಕಾಯಲ್ಲಿ ಕೋಸುಂಬರಿ ಮಾಡಿರೋದು. ಅಂತ ಚಾಮರಾಜನಗರದಿಂದ ಬಂದಿದ್ದೀನಿ. ನಾನು ಶೆಕೆ ಹಪ್ಪಳದಲ್ಲಿ ಒಂದು ಉಪ್ಪಿಟ್ಟು ಥರ ಮಾಡಿದ್ದೀನಿ, ಟ್ರೆಡಿಷನಲ್ ಉಪ್ಪಿಟ್ಟು.
ನನ್ನ ಹೆಸರು ಸಲ್ಮಾ ಅಂತ. ನಾನು ಚಿಕನ್ ಚಿಲ್ಲಿ ಮತ್ತು ಒಂದು ಡ್ರೈ ಫ್ರೂಟ್ಸ್ ಸ್ವೀಟ್ ಮಾಡ್ಕೊಂಡು ಬಂದಿದ್ದೀನಿ ಸರ್. ಮೈಸೂರು ಸರ್. ನಾನು ಇದು ಕೊಡಗಿನಲ್ಲಿ ಮಲೆನಾಡಲ್ಲೆಲ್ಲವ ಇದೊಂದು ಆಟಿ 18 ಅಂತೇಳಿ ಈ ಸೊಪ್ಪನ್ನ ಉಪಯೋಗಿಸ್ತಾರೆ. ಇದರಲ್ಲಿ ದಿನಕ್ಕೆ ಒಂದೊಂದು ಇದು ಔಷಧಿ ಗುಣ ಸೇರಿಕೊಳ್ಳುತ್ತೆ. ಲಾಸ್ಟಿಗೆ 18ನೇ ದಿನದಲ್ಲಿ ಇದನ್ನ ಅನ್ನ ಆಗಿರ್ಬೋದು, ಕಡುಬಾಗಿರ್ಬೋದು, ಪಾಯಸ ಆಗಿರ್ಬೋದು, ಹಲ್ವಾ ಆಗಿರ್ಬೋದು ಮಾಡ್ತಾರೆ. 18ನೇ ದಿನದಲ್ಲಿ 18 ಥರದ ಔಷಧಿ ಗುಣ ಇದಕ್ಕೆ ಸೇರಿಕೊಳ್ಳುತ್ತೆ ಅಂತೇಳಿ ನಮ್ಮ ಮಲೆನಾಡು ಸೈಡಲ್ಲಿ ನಂಬಿಕೆ. ಮತ್ತು ಇದು ಕಳ್ಳೆ ಉಪ್ಪಿನಕಾಯಿ. ಇದಕ್ಕೆ ನಾನು ಉಪ್ಪಿನಕಾಯಿ ಮಾಡಿದ್ದೀನಿ. ಕಳ್ಳೆ ಅಂದರೆ ಮಳೆಗಾಲದಲ್ಲಿ ಮಾತ್ರ ಸಿಗೋದು. ಇದು ನಾವು ವರ್ಷಿಡೀ ತಿನ್ನಬೇಕು ಅಂದರೆ ಇದರದ್ದು ಉಪ್ಪಿನಕಾಯಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು LG ಹಿಂಗ್ ಹಾಕಿ ಒಗ್ಗರಣೆ ಹಾಕಿದ್ದೀನಿ. ಯಾಕಂದರೆ ಹಿಂಗ್ ಹಾಕಿದರೆ ಅದೊಂದು ಟೇಸ್ಟೇ ಬೇರೆ ಟೈಪ್ ಬರುತ್ತೆ ಮತ್ತು ಗ್ಯಾಸ್ ಹೋಗುತ್ತೆ. ಇದ್ದೀರಾ? ನಾನು ಮದ್ದೂರು ವಡೆ ಮಾಡಿದ್ದೀನಿ. ಪುಳಿಯೋಗರೆ ಮಾಡಿದ್ದೀನಿ. ನೀವೇನು ಮಾಡಿದ್ದೀರಾ ಆಂಟಿ? ರಾಗಿ ರೊಟ್ಟಿ, ಟೊಮೆಟೊಕಾಯಿ ಚಟ್ನಿ. ಇದು ನುಗ್ಗೆ ಸೊಪ್ಪಿಂದ ಅಕ್ಕಿ ರೊಟ್ಟಿ. ಇದು ರಾಗಿ ಬಾಲ್ಸ್. ಮೈಸೂರು ವಿದ್ಯಾರಣ್ಯಪುರಂ ಸೀಮಾ. ನೀವೇನು ಮಾಡಿದ್ದೀರಾ? ನಮಸ್ಕಾರ. ನಾನು ಕೆಂಪಕ್ಕಿದು ಬಿಸಿಬೇಳೆ ಬಾತ್ ಮಾಡಿದ್ದೀನಿ ಮೇಡಮ್. ಕೆಂಪಕ್ಕಿದು ಸಾಲಡ್ ಮಾಡಿದ್ದೀನಿ. ಇವೆಲ್ಲವೇ ಇದರದ್ದು ಟೊಮೊಟೊ ಸೂಪ್ ಇದು. ಮತ್ತು ಇದು ನೋಡಿ ಸರ್, ಇದು ಹುರುಳಿಕಾಳೊಂದು ಸೂಪು. ಇದನ್ನೆಲ್ಲವೇ ನಾವು ಇದರೊಳಗಡೆ ಹಾಕೊಂಬಂದಾಗ ತುಂಬ ಪೌಷ್ಟಿಕವಾದ ಆಹಾರ ಇದು. ಅದ್ರ ಜೊತೆಗೆ ಇದು ರಾ ಫುಡ್ ಥರ ಕಾಳುಗಳಲ್ಲೇ ಎಲ್ಲ ತಿನ್ನೋದ್ರಿಂದ ನಮಗೆ ತುಂಬ ಶಕ್ತಿ ಬರುತ್ತೆ. ಮತ್ತು ಇದನ್ನೆಲ್ಲ ಮಾಡಿದಾಗ ಇದು ಬೇಲ್ದಣ್ಣದ್ದು ಸಾಲಡ್ ಸರ್. ಇದು ಬೇಲ್ದಣ್ಣು ನಮ್ಮ ದೇಹಕ್ಕೆ ತಂಪನ್ನು ಒದಗಿಸುತ್ತೆ. ಮತ್ತು ಇದು ಕರಿಬೇವು ಸೊಪ್ಪಿನ ಚಟ್ನಿ ಪುಡಿ. ಇದು ಈರುಳ್ಳಿದು ಚಟ್ನಿ ಸರ್, ಎರಡೂ. ಇದನ್ನೇ ಇದರೊಳಗಡೆ ಹಾಕೊಂಡು ತಿಂದಾಗ ನಮಗೆ ಹೆಚ್ಚಿನ ಪೌಷ್ಟಿಕಾಂಶ ಸಿಗುತ್ತೆ ಸರ್. ಇದನ್ನೆಲ್ಲವೇ ನಾವು ಮಾಡೋದಕ್ಕೆ ನಾವು ತುಂಬ ಶ್ರಮ ವಹಿಸಬೇಕು. ಇದು ರಾಜರುಗಳು ಉಪಯೋಗಿಸಿದ್ದು ಸರ್. ಇದು ಕೆಂಪಕ್ಕಿ ಅಂತ ಅಂದ್ಬಿಟ್ಟು KGಗೆ 300 ರೂಪಾಯಿ ಆಗುತ್ತೆ. ಇದು ಈ ಕಾಳು ಸರ್. ಇದು ನೋಡಿ, ಇದು ಇಂದ್ಲು ದಿನ ನೆನೆಸಿ ಮಾಡಬೇಕಾಗುತ್ತೆ. ಇದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಸರ್. ಅದು ತುಂಬ ಪೌಷ್ಟಿಕವಾದ ಆಹಾರಗಳು. ಅದನ್ನೆಲ್ಲ ಮಾಡಿದಾಗ ನಮ್ಮ ಜೀರ್ಣಶಕ್ತಿ ಮತ್ತು ನಮಗೆ ಶುಗರು, BP ಅವೆಲ್ಲವೇ ನಮಗೆ ಅವಾಯ್ಡ್ ಮಾಡುತ್ತೆ. ನಾವು ಯಾವಾಗಲೂ ಔಷಧಿಗಳನ್ನ ತಗೊಳ್ಳೋದಕ್ಕಿಂತ ಔಷಧಿಯುಕ್ತ ಆಹಾರಗಳನ್ನು ಸೇವನೆ ಮಾಡಿದಾಗ ನಮಗೆ ಹೆಚ್ಚಿನ ಒಂದು ಬೆನಿಫಿಟ್ಸ್ ಎಲ್ಲ ಸಿಗುತ್ತೆ ಸರ್. ಅದರಿಂದ ನಾವು ಆರೋಗ್ಯವೇ ಭಾಗ್ಯ ಅಂತೇಳ್ಬಿಟ್ಟು ನಾವು ಇಂಥ ಒಳ್ಳೆಯ ಆಹಾರಗಳನ್ನು ಉಪಯೋಗಿಸಿದಾಗ, ಮನೆ ಮಂದಿಯವರಿಗೆಲ್ಲ ಮಾಡಿಕೊಟ್ಟಾಗ ದೇಶಕ್ಕೆ ಒಂದು ಆರೋಗ್ಯದ ಒಂದು ಪ್ರಜೆಗಳನ್ನು ಮಾಡಬೇಕು ಅಂದರೆ ನಾವು ಆಹಾರಗಳನ್ನು ಉತ್ತಮ ರೀತಿಯಲ್ಲಿ ಮಾಡಿ ನಾವು ಪ್ರತಿಯೊಂದು ಮಾಡಬೇಕಾಗುತ್ತೆ ಸರ್. ಅದಕ್ಕೆ ನಾವು ಎಲ್ಲದರಲ್ಲೂ ಸಹನೆ, ಶಾಂತಿ ಎಲ್ಲವೇ ಮಾಡ್ಕೊಂಡಾಗಲೇ ಒಳ್ಳೆಯ ಆಹಾರ ಮಾಡೋಕ್ಕಾದ್ರೆ, ಕೋಪ ತಾಪ ಮಾಡ್ಕೊಂಡಾಗ ಮಾಡಿದಾಗ ನಮ್ಮ ಆಹಾರಗಳು ಹದಗೆಟ್ಟೋಗುತ್ತೆ ಸರ್. ಉಪ್ಪು ಹುಳಿ ಖಾರಗಳನ್ನ ಸರಿಯಾಗಿ ಹಾಕಿದಾಗ ನಮ್ಮ ಜೀರ್ಣಕ್ರಿಯೆಗಳೆಲ್ಲ ಚೆನ್ನಾಗಾಗುತ್ತೆ. ಯಾವುದೇ ಒಂದು ಕಾಯಿಲೆ ಕಸಾಲೆ ಇದ್ರೂ ಸಹ ನಮ್ಮ ದೇಹನ ಶುಚಿಗೊಳಿಸಿ ನಮಗೆ ಆರೋಗ್ಯ ಭಾಗ್ಯವನ್ನು ಈ ಒಂದು ಪದಾರ್ಥಗಳು ನಮಗೆ ಕೊಡುತ್ತೆ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಅವೆಲ್ಲವೇ ಸ್ವಲ್ಪ ಕಾಸ್ಟ್ಲಿ ಇರ್ಬೋದು, ಆದರೆ ಔಷಧಿಗೆ ಸುರಿಯೋ ಒಂದು ಹಣಕ್ಕಿಂತ ಇಂಥ ಒಳ್ಳೆಯ ಆಹಾರಗಳನ್ನು ತಿಂದು ನಾವು ಆರೋಗ್ಯವನ್ನು ನಾವು ಕಾಪಾಡ್ಕೋಬೋದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಇಷ್ಟಪಡ್ತೀನಿ. ಮತ್ತು ಈ ಒಂದು ಎಣ್ಣೆ, ಇಂಗು ಅವನ್ನೆಲ್ಲ ಉಪಯೋಗಿಸಿದಾಗ ಅವು ನಮಗೆ ಹೆಚ್ಚಿನ ಒಂದು ಬೆನಿಫಿಟ್ಸ್ನ ಕೊಡುತ್ತೆ ಸರ್. ಇದನ್ನೆಲ್ಲ ಆಯೋಜಿಸಿದ ಈ ಒಂದು ಫ್ರೀಡಮ್ ಇದರವ್ರಿಗೆ ನನ್ನ ಪರವಾಗಿ ವೃತ್ತವಾದ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇದು ಕಪ್ಪಕ್ಕಿ ಅಂತ ಹೇಳಿಬಿಟ್ಟು ಇದು ಭಾಳ ವಿಶೇಷವಾದಂಥ ಅಕ್ಕಿ. ಈ ಅಕ್ಕಿಲಿ ಪ್ರೋಟೀನು ಮತ್ತು ಕ್ಯಾಲ್ಸಿಯಮ್ಮು ಮತ್ತು ಮಿನರಲ್ ಎಲ್ಲನೂ ಜಾಸ್ತಿ ಇರೋದ್ರಿಂದ ಈ ಅಕ್ಕಿ ನಶಿಸಿ ಹೋಗ್ತಾಯಿದೆ ಈಗ. ಹಾಗಾಗಿ ಈ ಅಕ್ಕಿಯನ್ನು ತಿಂದಂಥ ಸಂದರ್ಭದಲ್ಲಿ ನಮ್ಮಲ್ಲಿರ್ತಕ್ಕಂಥ ಶುಗರ್ ಲೆವೆಲ್ ಏನಿದೆ ಅದು ಕಂಟ್ರೋಲಿಗೆ ಬರ್ತದೆ. ಆಮೇಲೆ ದೇಹಕ್ಕೆ ಬೇಕಾದಂಥ ಕ್ಯಾಲ್ಸಿಯಮ್, ಸಯಾಟಿಕಾ ಅಂತಹ ಕಾಯಿಲೆ ಇವಾಗ ಜಾಸ್ತಿ ಆಗಿರೋದ್ರಿಂದ ಇದು ಸಯಾಟಿಕನ್ನು ಕಂಟ್ರೋಲ್ ಮಾಡುತ್ತೆ ಈ ಅಕ್ಕಿ ತಿನ್ನೋದ್ರಿಂದ. ಹಾಗಾಗಿ ಇದು ನಾವು ಏನು ಆರ್ಗ್ಯಾನಿಕ್ ಅಕ್ಕಿಗಳನ್ನ ಬಳಸಿದಾಗ ನಮ್ಮ ದೇಹಕ್ಕೆ ಹೆಚ್ಚು ಉಪಯೋಗ ಆಗುತ್ತೆ. ಅದು ಅಷ್ಟೇ ಅಲ್ಲ, ಇದಕ್ಕೆ ಆರ್ಗ್ಯಾನಿಕ್ ಬೆಲ್ಲನೂ ಉಪಯೋಗಿಸಿದ್ದೀವಿ ನಾವು. ಬೆಲ್ಲ ಉಪಯೋಗಿಸಿರೋದ್ರಿಂದ ನಮಗೆ ಯಾವುದೇ ಎಫೆಕ್ಟ್ ಆಗೋಲ್ಲ. ದೇಹದಲ್ಲಿ ಏನೇ ರೋಗಗಳಿದ್ರೂ ರೋಗ ನಿರೋಧಕ ಶಕ್ತಿನ ಇದು ಹೆಚ್ಚು ಮಾಡುತ್ತೆ. ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಈ ಕಪ್ಪು ಅಕ್ಕಿಯ ಒಂದು ಗಂಜಿಯನ್ನು ಮಾಡಿದ್ವಿ. ಈ ಗಂಜಿನ ಬೆಳಿಗ್ಗೆ
ನಾವು ಆಹಾರದ ರೂಪದಲ್ಲಿ ಅಂದರೆ ತಿಂಡಿ ರೂಪದಲ್ಲಿ ಇದನ್ನು ಸೇವನೆ ಮಾಡಿದಾಗ ನಮ್ಮ ದೇಹಕ್ಕೆ ಅತಿ ಹೆಚ್ಚು ಶಕ್ತಿಯನ್ನು ನೀಡುತ್ತೆ. ಹಾಗಾಗಿ ಈ ಅಕ್ಕಿ ಬಹಳ ವಿಶೇಷವಾಗಿರ್ತಕ್ಕಂತಹ ಅಕ್ಕಿ. ಥ್ಯಾಂಕ್ ಯು. ಮಾಡಿದ್ದೀನಿ ನಾನು ಅದನ್ನು ಮಾಡೋದಕ್ಕೆ ಕಾರಣ ಏನಂದರೆ ಇವಾಗ ನಡೀತಾ ಇರೋಂಥ ಬಿಡದಿ ಟೌನ್ಶಿಪ್ ಮಾಡಬೇಕು, ಒಂದು 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 ಪರಿಸರನ ಹಾಳು ಮಾಡಬೇಕು ಅಂತ ನಮ್ಮ DK ಶಿವಕುಮಾರ್ ಅವರು ಒಂದು ಜಿದ್ದು ಸಾಧಿಸ್ತಾ ಇದ್ದಾರೆ ರೈತರ ಮೇಲೆ. ಅದು ಉದ್ದೇಶ ಇಟ್ಕೊಂಡು ನನ್ನ ಮೂಲ ಕಾರಣ ಮಾಡ್ತಿರೋ ಉದ್ದೇಶನೇ ಬಿಸಿಬೇಳೆಭಾತು. ಸೊ ಅದರಿಂದ ನಾವು ಯೂಸ್ ಮಾಡುವಂಥದ್ದು ಕ್ಯಾರೆಟ್ ಆಗಲಿ, ಬೀನಿಸ್ ಆಗಲಿ, ಒಂದು ಪಾಲಕ್ ಸೊಪ್ಪಾಗಲಿ, ಪ್ರತಿಯೊಂದು ಕೂಡ ನಮಗೆ ಸಸ್ಯದಿಂದನೇ ಸಿಗೋದು. ನಾವು ಇದನ್ನು ಈ ರೀತಿ ಕನ್ವರ್ಟ್ ಮಾಡಿದಾಗ ನಮಗೆ ಇದರಿಂದ ಜಸ್ಟ್ ನಿಮಗೆ ಒಂದು ಕಾರ್ ತೊಗೋಬೋದು, ಮನೆ ತೊಗೋಬೋದು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ಬೋದು. ಬಟ್ ನಾವು ವೀಕೆಂಡ್ ಬಂತು ಅಂದರೆ ನಾವು ಈ ಥರ ವಾತಾವರಣನೇ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ನಾವು ಅದು ಆದಷ್ಟು ಗ್ರೇಟ್ ಸಿಟಿ ಮಾಡಬೇಕು ಖಂಡಿತವಾಗ್ಲೂ. ಆದರೆ ಪರಿಸರನ ಹಾಳು ಮಾಡಿ ಒಂದು ರೈತರನ್ನ ಒಂದು ನಾಶ ಮಾಡಿ ನಾವು ಡೆವಲಪ್ ಮಾಡಬೇಕು ಅಂತ ಅದು ಒಳ್ಳೆ ಉದ್ದೇಶ ಅಲ್ಲ. ಸೊ ಹಾಗಾಗಿ ನಾವು ಪರಿಸರನ ಉಳಿಸ್ಕೊಂಡು ಆದಷ್ಟು ಡೆವಲಪ್ ಮಾಡಬೇಕು ಅಂತ ನನ್ನ ಉದ್ದೇಶ. ಈಗ ಆಲ್ರೆಡಿ ನಾವು ಪೆಟ್ರೋಲ್ ಸಿಗದೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ, ಸಿಲಿಂಡ್ರ್ ಸಿಗದೆ ಎಷ್ಟು ಕಷ್ಟಪಟ್ಟಿದ್ದೀವಿ. ಸೊ ಇವೆಲ್ಲ ನೋಡಿದಾಗ ಮುಂದೆ ನಾವು ಫ್ಯೂಚರಲ್ಲಿ ಆಹಾರಕ್ಕೂ ಕೂಡ ಕಷ್ಟಪಡಬೇಕಾಗುತ್ತೆ. ಸೊ ನಾವು ಇದನ್ನೆಲ್ಲ ಯೋಚನೆ ಮಾಡಿದೆ, ಥಿಂಕ್ ಮಾಡಿದೆ. ಈಗ ಬೆಳಗ್ಗೆ ಎದ್ದು ಏನು ಮಾಡ್ತೀರಾ? ಹಾಲು ಕುಡಿತೀರಾ. ಸೊ ನಮಗೆ ಹಸು ಬೇಕೇ ಬೇಕು. ಹಸುಗೆ ಏನು ಬೇಕು? ಹುಲ್ಲು, ಪ್ರತಿಯೊಂದು ಬೇಕೇ ಬೇಕು. ನೀವು ಅದು ಮರೆತು ಬೆಳಗ್ಗೆ ಎದ್ದು ಬಿಲ್ಡಿಂಗ್ ತಿನ್ನೋಕ್ಕಾಗುತ್ತಾ? ಅಲ್ಲಿ ದುಡ್ಡು ತಿನ್ನೋಕ್ಕಾಗುತ್ತಾ? ಸೊ ಸಾಧ್ಯನೇ ಆಗಲ್ಲ. ಸೊ ಹಾಗಾಗಿ ನಾವು ಏನು ಮಾಡಬೇಕು, ಆದಷ್ಟು ಪರಿಸರನ ಉಳಿಸ್ಕೋಬೇಕು. ನೋಡಿದ್ರಿ ಈಗ ಗ್ಯಾಸ್ ಸಿಗದೆ ನಾವು ಒಲೆ ಆಧುನಿಕ ಕಾಲಕ್ಕೆ ಹೋಗಿದ್ವಿ. ಹಾಗಾಗಿ ನಮಗೆ ಇದು ಶಾಶ್ವತವಾಗಿರುತ್ತೆ. ಸೊ ಇದು ಜಸ್ಟ್ ಇಮ್ಯಾಜಿನೇಷನ್ ಅಷ್ಟನ್ನ ಬದುಕ್ತಾ ಇರ್ತೀವಿ ನಾವು. ಇದು ರಿಯಾಲಿಟಿಲಿ ಇರೋಕ್ಕಾಗಲ್ಲ. ಜಸ್ಟ್ ಒಂದು ಇವಾಗ ವರ್ಷದ ಕುಳ್ಗೋಸ್ಕರ ವರ್ಷದ ಕುಳು ಕಳ್ಕೊಂಡ್ವಿ ಅಂದಲ್ಲ. ಸೊ ಆ ಥರ ನಮ್ಮ ಜೀವನದಲ್ಲಿ ಎಫರ್ಟ್ ಆಗಬಾರ್ದು. ಸೊ ಹಾಗಾಗಿ ನಾನು ಬಿಸಿಬೇಳೆಕಾಳು ಒಂದು ಸಸ್ಯಾಹಾರಿ ಫುಡ್ನ ಆಯ್ಕೆ ಮಾಡೋ ಕಾರಣ ಕೂಡ ನಮ್ಮ ರೈತರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹುಲ್ಲಿನಲ್ಲಿ ಸಾರು ಆಮೇಲೆ ಪಲ್ಯ ಮಾಡಿದ್ದೀನಿ. ಇದು ಕರ್ನಾಟಕ ಕ್ಯೂಸಿನ್ ಆದ್ದರಿಂದ ನಾನು ಕಂಪ್ಲೀಟಾಗಿ ಕರ್ನಾಟಕ ಅಂದರೆ ಉತ್ತರ ಕರ್ನಾಟಕದ್ದು, ಆಮೇಲೆ ಇದು ಏನಂತಾರೆ ಇಲ್ಲಿದು ಅಂದರೆ ಬೆಂಗಳೂರು ಮೈಸೂರು. ನಾನು ಬೆಂಗಳೂರಿನೋಡಾಗಿರೋದ್ರಿಂದ ಸೊ ಎರಡರದ್ದು ಸೇರಿ ನಾನು ಮಾಡಿದ್ದೀನಿ. ಸೊ ಇದು ಕಪ್ಪು ಹುರುಳಿ ಅಂತ ಒಂದು ಸಿಗುತ್ತೆ, ಅದರಲ್ಲಿ ಮಾಡಿರೋವಂಥದ್ದು ಸಾರು ಆಮೇಲೆ ಪಲ್ಯ. ಇದು ಕೆಂಪಕ್ಕಿ, ನಮ್ಮ ನಾರ್ಮಲ್ ಸ್ಟೇಪಲ್ ಫುಡ್ ಇದು. ಇದು ಹುರುಳಿ ಸಾರು ಎಲ್ಲರೂ ಮಾಡ್ತಾರೆ. ಇದು ಕಪ್ಪು ಹುರುಳಿ ಅಂತ ಇಲ್ಲಿ ಹಾಕಿದ್ದೀನಲ್ಲ, ಇಲ್ಲೂ ಇದೆ. ಕಪ್ಪು ಹುರುಳಿನಲ್ಲಿ ಇದು ಮಾಡಿರೋವಂಥದ್ದು. ಇದನ್ನು ಆ್ಯಕ್ಚುಲಿ ನಾವು ಉತ್ತರ ಕರ್ನಾಟಕದಲ್ಲಿ ಮಕಾನಿ ಪಲ್ಯ ಅಂತ ಮಾಡ್ತಾರೆ. ಅದನ್ನು ನಾನು ಹುರುಳಿ ಕಾಳಿಗೆ ಮಾಡಿರೋವಂಥದ್ದು ಇದು. ಥ್ಯಾಂಕ್ ಯು. ಚಿತ್ಕವರೆ ಹಾಕಿ ಕೈಮಾ ಸಾಂಬಾರು, ಮುದ್ದೆ, ಗೀ ರೈಸು, ಟೊಮೆಟೊ ಬಾತು, ಅವರೆ ಕಾಳು ಹಾಕಿ ಬದನೆಕಾಯಿ ಹಾಕಿ ಬಾತ್ ಮಾಡಿದ್ದೀನಿ. ಟೊಮೆಟೊ ಬಾತು. ನಿಮ್ಮ ಹೆಸರು? ಲಕ್ಷ್ಮಿ. ಎಲ್ಲಿರೋದು? ಹೌಸಿಂಗ್ ಬೋರ್ಡು, ಊಟಕಳ್ಳಿ ಹೌಸಿಂಗ್ ಬೋರ್ಡು. ಉತ್ತರ ಕರ್ನಾಟಕದ ಹಿಟ್ಟಿನ ಹೋಳಿಗೆ ಅಂತ ಅಪರೂಪದ ಅಡುಗೆ. ಅದಕ್ಕೆ ಕಾಂಬಿನೇಷನ್ ಇದು ಹಿಟ್ಟಿನ ಹೋಳಿಗೆ, ಇದು ಅದಕ್ಕೆ ಸಾಗು, ಇದು ಸಾಗು, ಇದು ಟೊಮೆಟೊ ಚಟ್ನಿ ಹೆಂಚ್ಕೊಳ್ಳೋಕ್ಕೆ. ಸ್ಮಿತಾ ಅಂತ, ಇಲ್ಲಿ ವಿಜಯನಗರ ಫಸ್ಟ್ ಸ್ಟೇಜ್. ನೀವೇನು ಮಾಡಿದ್ದೀರಾ? ನಾನಿವತ್ತು ಅಪರೂಪದಿದ್ದು ಮ್ಯಾಂಗೋ ಶಿರಾ ಅಂತ ಮಾಡಿದ್ದೀನಿ. ಅವ್ರು ಮ್ಯಾಂಗೋ ಕೇಸರಿ ಬಾತ್. ಸೊ ಇದನ್ನು ಯಾರೂ ಟ್ರೈ ಮಾಡಿರಲ್ಲ ಅನ್ಕೋತೀನಿ. ಮ್ಯಾಂಗೋಯಿಂದ ಇಷ್ಟು ಅದ್ಭುತವಾಗಿ ಡಿಶ್ ಮಾಡ್ಬೋದು ಅಂತ ನಾನು ನೆನ್ನೆನೇ ಡಿಸ್ಕವರ್ ಮಾಡಿದ್ದು. ಜಸ್ಟ್ 20 ಮಿನಿಟ್ಸಲ್ಲಿ ಆಗೋವಂಥ ಈಸಿ ಡಿಶ್ ಇದು. ನಿಮ್ಮ ಹೆಸರೇನು? ಅದಿತಿ. ಎಲ್ಲಿಂದ ಬಂದಿರೋದು? ಮೈಸೂರು, ವಿಜಯನಗರ. ಥ್ಯಾಂಕ್ ಯು. ಇವತ್ತು ಮುದ್ದೆ 8 ಥರದ ಸೊಪ್ಪು ಯೂಸ್ ಮಾಡಿ ಬಸ್ಸಾರು ಮಾಡಿದ್ದೀನಿ. ಮಸ್ಸೊಪ್ಪು ಸಾರು. ಇದು ಮೈಸೂರಲ್ಲಿ ಫೇಮಸ್. ನಿಮ್ಮ ಹೆಸರೇನು? ನಂದಿನಿ. ಎಲ್ಲಿಂದ ಬಂದಿರೋದು? ಮೈಸೂರೇ, NR ಮೊಹಲ. ಥ್ಯಾಂಕ್ ಯು. ಇವತ್ತು ನೀವು ಏನು ಮಾಡಿರೋದು? ನಾನು ಮಾಡಿರೋ ಡಿಶ್ ಬಂದು ಶಾವಿಗೆನಲ್ಲಿ ಚಿಕನ್ ಬಿರಿಯಾನಿ. ಈಗ ಜಸ್ಟ್ ಪ್ಲೇಟಸ್ ಡಿಸೈನ್ ಮಾಡ್ತಾಯಿದ್ದೀನಿ. ಅದೇನೂ ಸರ್ವ್ ಮಾಡಿಲ್ಲ, ಬಿಸಿ ಇರಲಿ ಅಂತೇಳಿ ಆಮೇಲೆ ಸರ್ವ್ ಮಾಡ್ತೀನಿ. ನಿಮ್ಮ ಹೆಸರೇನು? ಗೌರಿ. ಏನು ಮಾಡಿದ್ದೀರಾ ಇವತ್ತು? ಚಾಕ್ಲೇಟ್ ಓರಿಯೋ ಮಿಲ್ಕ್ ಶೇಕ್, ಮಶ್ರೂಮ್ ಫ್ರೈಡ್ ರೈಸ್. ನಿಮ್ಮ ಹೆಸರೇನು? ಐಶ್ವರ್ಯ. ಎಲ್ಲಿಂದ ಬಂದಿರೋದು? ನೀವು ಏನು ಮಾಡಿದ್ದೀರಾ ಇವತ್ತು? ಇದು ಪಾನ್ ಲಡ್ಡು, ಕೋಕೋನಟ್ ಟ್ರಫೆಲೋ, ಕ್ಯಾರೆಟ್ ಲಾಡು. ದಿಸ್ ಈಸ್ ಡೆಕೋರೇಷನ್.
ಇದು ಮಾಟು ಪಲ್ಯಂ, ದೇಸಿ ಶುಂಠಿ ಚಟ್ನಿ. ನಿಮ್ಮ ಹೆಸರೇನು? ಏನಮ್ಮ? ಹೆಸರೇನು? ಜಗದಾಂಬ. ಎಲ್ಲಿಂದ ಬಂದಿರೋದು? ಗೋಕುಲಂ, ಮೈಸೂರು. ಥ್ಯಾಂಕ್ ಯು. ಏನು ಮಾಡಿರೋದು ನೀವು? ಮಾಡಿರೋದು ಟೇಸ್ಟ್ ಮಾಡ್ತೀರಾ? ನಿಮ್ಮ ಹೆಸರೇನು? ಹನೋಕ್. ಎಲ್ಲಿಂದ ಬಂದಿರೋದು? ಯಾದವಗಿರಿ. ಥ್ಯಾಂಕ್ ಯು. ನಿಮ್ಮ ಹೆಸರೇನು? ಸೌಭಾಗ್ಯ. ಎಲ್ಲಿಂದ ಬಂದಿರೋದು? ಮೈಸೂರಿಂದ. ಏನು ಮಾಡಿದ್ದೀರಾ ಇವತ್ತು? ನೋಡ್ಬೋದಾ? ರಾಗಿ ಅಲ್ವಾ? ಗೊತ್ತಾ ಇದು? ಇಲ್ವಾ? ಅಜ್ಜಿ ಮಾಡೋದು ಹಿಂದಿನ ಕಾಲದಲ್ಲಿ ರಾಗಿ ಅಲ್ವಾ. ಬಂದರೆ ಆಮೇಲೆ ಕೊಡ್ತೀನಿ, ಸೂಪರಾಗಿರುತ್ತೆ. ನಿಮ್ಮ ಹೆಸರೇನು? ಮಂಜುಳಾ DS. ಎಲ್ಲಿಂದ ಬಂದಿರೋದು? ಆ್ಯಕ್ಚುಲಿ ನಮ್ಮದು ಹಾಸನ, ನಾವು ಮೈಸೂರಿಂದ ಬಂದಿದ್ದೀವಿ. ಥ್ಯಾಂಕ್ ಯು. ಏನು ಮಾಡಿದ್ದೀರಾ ಇವತ್ತು? ನಾವು ಅಕ್ಕಿ ರೊಟ್ಟಿ ಮತ್ತು ಪನ್ನೀರ್ ಅವರೆಕಾಳು ಉಸ್ಲಿ. ನಿಮ್ಮ ಹೆಸರೇನು? ಶಶಿಕಲಾ. ಎಲ್ಲಿಂದ ಬಂದಿರೋದು? ನಾವು ಸಿದ್ಧಾರ್ಥ ಲೇಔಟ್. ಥ್ಯಾಂಕ್ ಯು. ಏನು ಮಾಡಿರೋದು? ಮೈಸೂರು ಸ್ಪೆಷಲ್ ಬಿಸಿಬೇಳೆ ಬಾತ್. ನಿಮ್ಮ ಹೆಸರೇನು? ವೃಷಾಲಿ. ಎಲ್ಲಿಂದ ಬಂದಿರೋದು? ಮೈಸೂರು ವಿಜಯನಗರ. ಇವತ್ತು ಏನು ಮಾಡಿದ್ದೀರಾ? ಗೀ ರೈಸ್, ಚಿಕನ್ ಕರಿ, ಮಲ್ನಾಡ್ ಸ್ಪೆಷಲ್. ನಿಮ್ಮ ಹೆಸರೇನು? ನಿಶಾನ್. ಎಲ್ಲಿಂದ ಬಂದಿರೋದು? ಮೈಸೂರು. ಥ್ಯಾಂಕ್ ಯು. ಟರ್ಕಿಶ್ ರೋಲ್, महारानी चिकन, चीज़ी चिकन, ब्लैक करंट जूस एंड सलाद. तुम्हारा नाम क्या? फैज़ा. कहाँ से आखिर से? मैसूर. ಥ್ಯಾಂಕ್ ಯು. ಕಾಯಿ ಸಾಸಿವೆ ಅನ್ನ. ನಿಮ್ಮ ಹೆಸರೇನು? ಎಲ್ಲಿಂದ ಬಂದಿರೋದು? ವಿಜಯನಗರ ಸೆಕೆಂಡ್. ಥ್ಯಾಂಕ್ ಯು. ಏನು ಮಾಡಿದ್ದೀರಾ? ಸೋಯಾ ಪಲಾವ್. ನಿಮ್ಮ ಹೆಸರೇನು? ಶಿತಾ. ಎಲ್ಲಿಂದ ಬಂದಿರೋದು? ಥ್ಯಾಂಕ್ ಯು. ವಿಶ್ರುತ್ ಅಂತ. ಇವತ್ತು ಅವಲಕ್ಕಿ ಚಾಟ್ ಮಾಡಿದ್ದೀನಿ, ಇನ್ನೂ ರೆಡಿ ಆಗಿಲ್ಲ, ಮೆತ್ತ ಆಗಿದೆ. ನಿಮ್ಮ ಹೆಸರೇನು? ವಿಶ್ರುತಿ ಅಂತ. ಎಲ್ಲಿಂದ ಬಂದಿರೋದು? ಮೈಸೂರು. ಓಕೆ. ನಿಮ್ಗೆ ಏನು ಮಾಡಿದ್ದೀರಾ ಇವತ್ತು? ಪಲಾವ್ ಮಾಡಿದ್ದೀನಿ. ನಿಮ್ಮ ಹೆಸರೇನು? ಗೀತಾ. ಎಲ್ಲಿಂದ ಬಂದಿರೋದು? JP ನಗರ. ಥ್ಯಾಂಕ್ ಯು. ಮುಸ್ಕಿನ ಜೋಳದ ಲಡ್ಡು ಇದು, ಮುಸ್ಕಿನ ಜೋಳದ ಲಡ್ಡು. ನಿಮ್ಮ ಹೆಸರೇನು? ವಿಜಯ. JP ನಗರದಿಂದ ಬಂದಿರೋದು, ಮೈಸೂರು. ಏನು ಮಾಡಿದ್ದೀರಾ? ನಮ್ಮದು ರೊಟ್ಟಿ, ಅಕ್ಕಿ ರೊಟ್ಟಿ. ಇದು ಬದನೆಕಾಯ್ದು ಎಣ್ಣೆಗಾಯಿ ಮತ್ತು ಹೀರೆಕಾಯಿನ ಚಟ್ನಿ. ನಿಮ್ಮ ಹೆಸರೇನು? ನನ್ನ ಹೆಸರು ರೂಪಾ. ಎಲ್ಲಿಂದ ಬಂದಿರೋದು? ಸೋಮನಾಥ ನಗರ, ದಟ್ಕಳ್ಳಿ. ಥ್ಯಾಂಕ್ ಯು. ಏನು ಮಾಡಿದ್ದೀರಾ ಇವತ್ತು? ನಾನು ಇದು ಸಾಸಿವೆ ಅನ್ನ ಅಂತ ಮಾಡಿದ್ದೀನಿ. ನಿಮ್ಮ ಹೆಸರೇನು? ರೂಪಾ ಗುಪ್ತಾ. ಎಲ್ಲಿಂದ ಬಂದಿರೋದು? NR ಮೊಹಲ್ಲಾ, ಮೈಸೂರು. ಥ್ಯಾಂಕ್ ಯು. ಸೇಮ್ ಟು ಯು. ಥ್ಯಾಂಕ್ ಯು ಆಂಟಿ. ಹಾಯ್ ಆಂಟಿ. ಏನು ಮಾಡಿದ್ದೀರಾ ಇವತ್ತು? ನಾನು ಇದು ವೆಜ್ ಲೇಯರ್ ಬಿರಿಯಾನಿ, ಸೋಯಾ ಚಂಕ್ಸ್ ಮಸಾಲೆ ವಡೆ, ಇದು ಕ್ಯಾರೆಟ್ ಕಾಯಿ ಹಾಕಿ ಒಬ್ಬಟ್ಟು. ನಿಮ್ಮ ಹೆಸರೇನು? ಸ್ವಪ್ನ. ಎಲ್ಲಿಂದ ಬಂದಿರೋದು? ಮಂಡ್ಯ. ಥ್ಯಾಂಕ್ ಯು. ಆಂಟಿ ಏನು ಮಾಡಿದ್ದೀರಾ ಇವತ್ತು? ನಾವು ಗೌಡ್ರ ಮನೆ ಬೀಗ್ರೂಟ ಮಾಡಿದ್ದೀವಿ. ಮಟನ್ ಬಿರಿಯಾನಿ. ನಾವು ಮುದ್ದೆ, ಬೋಟಿಗೊಜ್ಜು, ಇಡ್ಲಿ, ಮಟನ್ ಚಾಪ್ಸು, ಚಿಕನ್ ಕಬಾಬು, ಚಿಕನ್ ಗೀ ರೋಸ್ಟು, ಕೀಮಾ ಡ್ರೈ, ಮಟನ್ ಬಿರಿಯಾನಿ, ಕಾಲ್ ಸೂಪು, ರಸಮ್ಮು, ರೈಸು, ಜಾಮೂನ್, ಎಗ್ಗು, ಸಲಾಡ್ಸ್, ಬಾಳೆಹಣ್ಣು. ನಿಮ್ಮ ಹೆಸರೇನು? ಅಥೆಂಟಿಕ್ ಗೌಡ್ರ ಮನೆ ಬೀಗ್ರೂಟ. ನಿಮ್ಮ ಹೆಸರೇನು? ನನ್ನ ಹೆಸರು ಸವಿತಾ ನಟರಾಜ್. ನಾವು ಮಂಡ್ಯದಿಂದ ಬಂದಿರೋದು. ಥ್ಯಾಂಕ್ ಯು. ಏನು ಮಾಡಿದ್ದೀರಾ ಇವತ್ತು? ನಾವು ಇಡ್ಲಿ, ಮಟನ್ ಚಾಪ್ಸ್. ನಿಮ್ಮ ಹೆಸರೇನು? ಅನಿತಾ. ಎಲ್ಲಿಂದ ಬಂದಿದ್ದೀರಾ? ಮಂಡ್ಯದಿಂದ. ಥ್ಯಾಂಕ್ ಯು. ಕಣಪ್ಪ, ಹುರುಳಿ ಜಿನಕ ರೊಟ್ಟಿ ಇಟ್ಟಿಲ್ಲ ಅಷ್ಟೇ. ಆರೋಗುತ್ತೆ ಅಂತ. ಅನುರಾಧ. ಎಲ್ಲಿಂದ ಬಂದಿದ್ದೀರಾ? ಮೈಸೂರು. ಥ್ಯಾಂಕ್ ಯು.
ಸ್ಪೆಷಲ್. ನಾನು ಕನ್ನಡ ಮಾತಾಡ್ಬೋದಾ? ಇದು ಮ್ಯಾಂಗ್ಳೂರ್ ಸ್ಪೆಷಲ್, ಮ್ಯಾಂಗ್ಳೂರಿಯನ್ ಬಿರಿಯಾನಿ. ಇದು ನಾರ್ತ್ ಇಂಡಿಯನ್, ಇದು 2 ನಾರ್ತ್, ಇದು ಮ್ಯಾಂಗ್ಳೂರಿಯನ್ ಫುಡ್. ಅದು ಸ್ವಲ್ಪ ಡಿಫ್ರೆಂಟ್, ಮಂಗಳೂರ್ದು ತೋರಿಸುವ ಅಂತೇಳಿ. ಮಂಗಳೂರು. ಫಾತಿಮಾ. ನಾನು ಎಕ್ಸಾಕ್ಟ್ ಮೈಸೂರು, ನಮ್ಮ ಮದುವೆ ಎಲ್ಲ ಮೈಸೂರಲ್ಲಿ, ನೇಟಿವ್ ಮ್ಯಾಂಗ್ಳೂರಲ್ಲಿ. ಚಿಕನ್ ಮಸಾಲ. ಅಮೂಲ್ಯ. ಮೈಸೂರೇನೆ, ಮೇಟ್ಗಳ್ಳಿ. ಥ್ಯಾಂಕ್ ಯು. ಅಶ್ವಿನಿ ಅಂತ. ನಾನು ಒಂದು ನ್ಯೂ ಮದರ್ದು ಒಂದು ಕಾನ್ಸೆಪ್ಟ್ ಮಾಡಿದ್ದೀನಿ. ಊಟ ಇನ್ನೂ ಇಡಬೇಕು, ಇನ್ನೂ ಇಟ್ಟಿಲ್ಲ, ಜಡ್ಜಸ್ ಬಂದಮೇಲೆ ಇಡೋಣ ಅಂತ. ಅಶ್ವಿನಿ, ಚನ್ನಪಟ್ಟಣ. ಥ್ಯಾಂಕ್ ಯು. ಏನು ಮಾಡಿ? ಒಳ್ಳೆ ಗೊಜ್ಜು ಮತ್ತು ಬಾಳೆ ದಿಂಡಿ ನೋಡಿ. ನಿಮ್ಮ ಹೆಸರೇನು? ರಮಾಮಣಿಯನ್, ಎಲ್ಲಿಂದ ಬಂದಿರೋದು? ಚನ್ನಪಟ್ಟಣ. ಥ್ಯಾಂಕ್ ಯು. ಪ್ರೆಸೆಂಟ್ ಬರ್ತಾ ಇದೆಯಲ್ವಾ, ವರಮಹಾಲಕ್ಷ್ಮಿ ಪ್ರಯುಕ್ತ ದೇವಿಗೆ ಅಲಂಕಾರ ಮಾಡೋದಕ್ಕೆ ಬೇಕಾರೆ ಮತ್ತು ಏನೇನು ನೈವೇದ್ಯ ಎಲ್ಲ ಇಡ್ತೀವಿ ಅದನ್ನು ಮಾಡಿ ಅದನ್ನು ಡೆಕೋರೇಟಿವ್ ಆಗಿಟ್ಟು ಕಾಂಪಿಟೇಷನ್ ಲೆವೆಲಲ್ಲೂ ಮಾಡ್ಬೋದು ಅಂತ. ಇದು ನಾವು ದೇವ್ರಿಗೆ ಚಿರೋಟಿ ಎಲ್ಲ ಮಾಡ್ತೀವಲ್ವ, ಅದರಲ್ಲಿ ಬೇರೆ ಟೈಪ್ ಮಾಡಿದ್ದೀನಿ. ಮತ್ತು ಇದು ರೈಸ್ ಬಾಲ್ ಅಂತ. ರೈಸ್ ಬಾಲ್ ಅಂದರೆ ಏನಿಲ್ಲ, ಇದರಲ್ಲಿ ಇದು ಕೋಪ್ತಾ ಮಾಡ್ತೀವಲ್ಲ, ಕೋಪ್ತಾ ಮತ್ತು ರೈಸ್ ಎಲ್ಲ ಹಾಕಿ, ಇದು ಬಾಸುಮತಿ ರೈಸ್ನ ಒರಳಿಸಿ, ಇದು ಆಲೂಗೆಡ್ಡೆ ಪಟೋಟ ಎಲ್ಲ ಮಿಕ್ಸ್ ಮಾಡಿ ಇದು ಹಾರ ಟೈಪ್ ಮಾಡಿರೋದು ದೇವಿ ಕೂರಿಸ್ತೀನಿ. ಇವಾಗ ದೇವಿಗೆ ಇದೆಲ್ಲ ಅಲಂಕಾರ ಮಾಡಿಟ್ಟಿದ್ದೀನಿ, ಮತ್ತು ಇನ್ನೂ ಮಾಡ್ತಾಯಿದ್ದೀನಿ. ನಿಮ್ಮ ಹೆಸರೇನು? ಕವಿತಾ ಲಕ್ಷ್ಮಿ. ಎಲ್ಲಿಂದ ಬಂದಿರೋದು? ನಾವು ಬನ್ನಿಮಂಟಪ SS ನಗರದಿಂದ. ಥ್ಯಾಂಕ್ ಯು. ನಿಮ್ಮ ಹೆಸರೇನು? ತಾನೀಶ್. ಎಲ್ಲಿಂದ ಬಂದಿರೋದು? ದಾಸನಕೊಪ್ಪಲು, ಮೈಸೂರು. ಥ್ಯಾಂಕ್ ಯು. ಕಾಮಾಕ್ಷಿ ಅಂತ, ಎಲ್ಲಿಂದ ಬಂದಿರೋದು? ಮೈಸೂರಿಂದ. ಥ್ಯಾಂಕ್ ಯು. ನೀವೇನು ಮಾಡಿದ್ದೀರಿ ಅವತ್ತು? ನನ್ನ ಹೆಸರು ಕಿಶನ್ ಅಂತ. ಇದು ಸ್ಪೈಸಿ ಚಿಕನ್ ರೋಟ್ಲೆ, ಮೈಸೂರಿಂದ. ಥ್ಯಾಂಕ್ ಯು. ಆಂಟಿ, ನಿಮ್ಮ ಹೆಸರೇನು? ಏನು ಹೇಳಬೇಕಮ್ಮ? ಏನು ಮಾಡಿದ್ದೀರಿ? ನಾನು ಮದ್ದೂರೊಡೆ ಮಾಡಿದ್ದೀನಿ. ಏನು ಹೆಸರು? ಏನು ಹೆಸರು? ನನ್ನ ಹೆಸರು ಶಾಂತಕುಮಾರಿ, ಮೈಸೂರು, ವಿಜಯನಗರ. ಮತ್ತು ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಮೈದಾ ಹಿಟ್ಟು ಮತ್ತು ಸಣ್ಣದು ರವೆ ಅವೆಲ್ಲ ಸೇರಿ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಕರಿಬೇವು, ತೆಂಗಿನಕಾಯಿ ಇದೆಲ್ಲ ಎಣ್ಣೆ ಹಾಕಿ, ತುಪ್ಪ ಹಾಕಿ, ಉಪ್ಪು ಹಾಕಿ, ಸೋಡಾ ಹಾಕಿ ಕಲಸಿದ್ದೀವಿ. ಕಲಸಿ ಎಣ್ಣೆಯಲ್ಲಿ ಕರಿತೀವಿ. ಥ್ಯಾಂಕ್ ಯು. ಮತ್ತು ಪಾಯಸ, ಹೆಸರುಬೇಳೆ ಪಾಯಸ. ನಿಮ್ಮ ಹೆಸರೇನು? ಸಂಜು. ಎಲ್ಲಿಂದ? ಮೈಸೂರು ಹೆಬ್ಬಾಳು. ಓಕೆ. ನಾನು ಡಾಕ್ಟರ್ ಯದಗಿರಿ ನನ್ನ ಹೆಸರು. ನಾನು ಮದ್ದೂರು ವಡೆ ಮಾಡಿದ್ದೀನಿ. ಇಲ್ಲಿ ಇಟ್ಟಿದ್ದೀನಲ್ಲ. ಮತ್ತೆ ಹೇಳಿ. ಎಲ್ಲಿಂದ ಬಂದಿರೋದು? ನಾನು ಮೈಸೂರು. ಥ್ಯಾಂಕ್ ಯು. 80 ಇಯರ್ಸ್. 80 ಅಂದರೆ ಯಾರೂ ಮಾಡಿ 80 ಇಲ್ಲ ಅನಿಸ್ತೀನಿ. ನಾನು ಎಲ್ಲರೂ ತುಂಬ ಅದಕ್ಕೆ ಮಾಡ್ಕೊಂಬಂದೆ. ಓಕೆ, ಥ್ಯಾಂಕ್ ಯು. ಏನು ಮಾಡಿದ್ದೀರಿ ಇವತ್ತು ನೀವು? ಇವತ್ತು ಟೊಮೊಟೊಕಾಯಿ ಚಟ್ನಿ, ರಾಗಿ ರೊಟ್ಟಿ. ನಿಮ್ಮ ಹೆಸರೇನು? ತಾರಾಮಣಿ, ಎಲ್ಲಿಂದ ಬಂದಿದ್ದೀರಿ? ಒಳನೇಶ್ವರ. ಥ್ಯಾಂಕ್ ಯು. ಏನು ಮಾಡಿದ್ರಿ? ನನ್ನ ಹೆಸರು ಭುವನ ಅಂತ. ನಾವು ಮೈಸೂರು ವಿಜಯನಗರಿಂದ. ಥ್ಯಾಂಕ್ ಯು. ನನ್ನ ಹೆಸರು ಪುಷ್ಪ. ನಾನಿವತ್ತು ನಾಟಿ ಕೋಳಿ, ಅಕ್ಕಿ ರೊಟ್ಟಿ, ವರ್ಷಾಗೆ, ರಾಗಿ ಮುದ್ದೆ, ಆಮೇಲೆ ಸಿಹಿ ಕೈ ಚಂದ್ರಿ ಸರ್ಗೆ ಕ್ಯಾರೆಟ್ ಹಲ್ವಾ ಮತ್ತು ಅಕ್ಕಿ ರೊಟ್ಟಿ, ಕೆಂಪು ಚಟ್ನಿ, ಸಿಹಿ ಕೈ ಚಂದ್ರಿ ಸರಿ ಮಾಡಿದ್ದೀನಿ. ನಮ್ಮ ಪ್ರಭು ಶೆಟ್ಟಿ ಅವ್ರಿಗೆ ನಾನ್ ವೆಜ್ ಮಾಡಿದ್ದೀನಿ. ಓಕೆ. ನನ್ನ ಹೆಸರು ಪುಷ್ಪ. ನೀನು? ಮೈಸೂರು. ಥ್ಯಾಂಕ್ ಯು. ಜಿಜಾ. ಥ್ಯಾಂಕ್ ಯು. ವೆಲ್ಕಮ್. ಏನು ಮಾಡಿದ್ದೀರಿ? Khima Shavige. What is your name? My name is Waheed. What's your name? My name is Jiza. Where are you from? I'm from Mysore, Yadavgiri. ಥ್ಯಾಂಕ್ ಯು. ಏನು ಮಾಡಿದ್ದೀರಾ ಇವತ್ತು? ನಾಟಿ ಕೋಳಿ ಸಾಂಬಾರು, ಶಾವಿಗೆ, ಅಕ್ಕಿ ಒತ್ತು ಶಾವಿಗೆ ಮತ್ತು ಪಾನ್ ಚಾಕ್ಲೇಟ್. ಅದು ಕೋಲ್ಡ್ ಇರಲಿ ಅಂತ ಒಳಗಡೆ ಇಟ್ಟಿದ್ದೀನಿ. ನಿಮ್ಮ ಹೆಸರೇನು? ಅನ್ನಪೂರ್ಣ, ಮೈಸೂರು. ಥ್ಯಾಂಕ್ ಯು. ನಿಮ್ಮ ಕೈಲಿ ಕಳಿಸಿದಾರಲ್ಲ, ಸುಮ್ಮನೆ. ಚಿಕನ್ ಗೀ ರೋಸ್ಟ್ ಒಳಗಡೆ ಇಟ್ಟಿದ್ದೀನಿ, ತಣ್ಣದೋಗತ್ತೆ ಅಂತ ಫ್ಯಾನ್ ಹಾಕಿದ್ದಾರೆ. ಪ್ರತಿಭಾ ಕೃಷ್ಣ, ಮೈಸೂರು. ಥ್ಯಾಂಕ್ ಯು.
ನಾನು ರೊಟ್ಟಿ ಮತ್ತು ಹಿತ್ಕವರೆಕಾಯಿ ಗೊಜ್ಜು ಮಾಡಿದ್ದೀನಿ. ನಿಮ್ಮ ಹೆಸರೇನು? ಮಾನಸ, ಎಲ್ಲಿಂದ ಬಂದಿದ್ದೀರಾ? ಮೈಸೂರಿಂದ. ಥ್ಯಾಂಕ್ ಯು. ಮತ್ತು ಮೊಳಕೆ ಕಾಳು ಬೋಂಡ. ನಿಮ್ಮ ಹೆಸರೇನು? ರಾಧಾ, ಎಲ್ಲಿಂದ ಬಂದಿದ್ದೀರಾ? ಮೈಸೂರಿಂದ. ಥ್ಯಾಂಕ್ ಯು. ಖಾರ ಕಡುಬು. ನಿಮ್ಮ ಹೆಸರೇನು? ರೇಖಾ, ಎಲ್ಲಿಂದ ಬಂದಿದ್ದೀರಾ? ಗೋಕುಲ, ಮೈಸೂರು. ಥ್ಯಾಂಕ್ ಯು. ಆಂಟಿ ಏನು ಮಾಡಿದ್ದೀರಾ ಇವತ್ತು? ಕಜ್ಜಿಕಾಯಿ ಮಾಡಿದ್ದೀನಿ ಅಮ್ಮ. ನಿಮ್ಮ ಹೆಸರೇನು? ನಾಗಮ್ಮ ಅಂತ, ಎಲ್ಲಿಂದ ಬಂದಿರೋದು? ಮೈಸೂರೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಉಂಡೆ ಮಾಡಿದ್ದೀನಿ ಆ್ಯಂಡ್ ಮಜ್ಜಿಗೆ ಹುಳಿ. माँ भी बात करना तो बुला रही. ಇಟ್ಕೊಳ್ಳ. ಇದು ರೊಟ್ಟಿ, ಎಣ್ಗಾಯಿ ಪಲ್ಯ, ಮೊಸರು, ಶೇಂಗಾ ಚಟ್ನಿ. ಇದು ಖಾರ ನಮ್ಮ ಕಡೆ. ರೆಡ್ ಚಿಲ್ಲಿ ಇದಿರುತ್ತಲ್ಲ ಅದು ಖಾರ, ಸೌತೆಕಾಯಿ, ಕ್ಯಾರೆಟು, ಈರುಳ್ಳಿ. ಇದು ಶೇಂಗಾ ಚಟ್ನಿ. ಶೇಂಗಾ, ಬೆಲ್ಲ, ತುಪ್ಪ, ಶೇಂಗಾ ಬೆಲ್ಲ ಫ್ರೈ ಮಾಡಿ ಹಾಕಿ ಮಾಡಿದರೆ ತುಂಬ ಟೇಸ್ಟ್ ಆಗಿರುತ್ತೆ. ಆಮೇಲೆ ಬಾ ಎಲ್ರಿಗೂ ಒಂದೊಂದು ಪೀಸ್ ಕೊಡ್ತೀನಿ. ನಿಮ್ಮ ಹೆಸರೇನು? ರೇವತಿ ಅಂತ. ಎಲ್ಲಿಂದ ಬಂದಿರೋದು? ನಾವು ಬಂಬು ಬಜಾರಿಂದ ಬಂದಿದ್ದು. ನಾವು ಪ್ರಾಪರು ಉತ್ತರ ಕರ್ನಾಟಕ. ಥ್ಯಾಂಕ್ ಯು. ಇವಾಗ ಜಡ್ಜ್ಮೆಂಟು ನಿಮ್ಮದೇ ಹೆಂಗೆ ಜಡ್ಜ್ಮೆಂಟ್ ಭಾಳ ಬುದ್ಧಿವಂತ. ಯಾವಾಗ ಮಾಡಿದ್ದೆ? ಸುಮಾರು ಒಂದು 8 ತಿಂಗಳ ಆಯಿತು. 7-8 ತಿಂಗಳ ಆಯಿತು. ಇದು ಒಂದು ಬೌಲು ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿಗೆ ಒಂದು ಬೌಲಿನಷ್ಟು ಸಕ್ಕರೆ, ಸಣ್ಣ ಸಕ್ಕರೆ, ಒಂದು ಬೌಲು ಮೈದಾ ಹಿಟ್ಟು, ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಂಗೆ ಕಲಿಸಬೇಕು. ನಂತರ ನಮಗೆ ಯಾವ ರೀತಿ ಸೇವ್ ಮಾಡಿ ಕಾದಿನ ಎಣ್ಣೆಗೆ ಹಾಕಿ ಕರಿಯೋದು. ನೋಡಿ, ನೀವು ನಾವು ಡೈಲಿ ಮಿಕ್ಸ್ ಮಾಡಲ್ಲ, ಪ್ರತಿದಿನ ನಾವು ನೋಡ್ತೀವಿ. ಇವತ್ತು ಹೆಸರೇ ನೋಡ್ತಾ ಇದ್ದೀವಿ ಅಂದರೆ ತುಂಬ ಖುಷಿ. ಇವತ್ತು ಪ್ರತಿದಿನ ನೋಡ್ತಾ ನೋಡಿ ಇವತ್ತು ಕಣ್ಣ ಮುಂದೆನೇ ಇವತ್ತು ನೋಡ್ತಾ ಇದ್ದೀವಿ. ತುಂಬ ಖುಷಿ ಆಯಿತು. ಹೊಸದಾಗಿ ಕೊಟ್ಟರೆ ಏನು? ಸ್ವಲ್ಪ ಸರ್ ಒಂಚೂರು ಡಿಸ್ಟೆನ್ಸ್ ಸರ್, ಒಂಚೂರು ಜಾಗ ಬಿಡಿ ಸರ್ ಪ್ಲೀಸ್.
ನಮಸ್ಕಾರ, ನಾನು ಸತೀಶ್ ಕುಮಾರ್ ಅಂತ, ಡೆಕ್ಕನ್ ಹೆರಾಲ್ಡ್ ಮೈಸೂರು ಬ್ಯೂರೋ ಚೀಫು. ಈ LG ಪವರ್ಡ್ ಕ್ವಿಸಿನ್ಸ್ ಆಫ್ ಕರ್ನಾಟಕ ಫ್ರೀಡಮ್ ಕುಕಿಂಗ್ ಹೆಲ್ದಿ ಕುಕಿಂಗ್ ಆಯಿಲ್ 5ನೇ ಸೀಸನ್ ನಡೀತಾ ಇದೆ. ಮೈಸೂರಿನಲ್ಲಿ ಇದು 3ನೇ ಕಾರ್ಯಕ್ರಮ. ಕಳೆದ ಬಾರಿಗಿಂತನೂ ಈ ಸಲ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ, ತುಂಬ ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಈ ಕಾರ್ಯಕ್ರಮನ KMF ನಂದಿನಿಯವರು, ಗೈಲ್ ಗ್ಯಾಸ್ನವರು, ದಕ್ಷಿಣ ಪಾಕ ಮೈಸೂರು ರೆಸ್ಟೋರಾದವರು, ದಿ ಚೆನ್ನೈ ಸಿಲ್ಕ್ಸ್, ಶ್ರೀ ಕುಮರನ್ ಜುವೆಲ್ಲರ್ಸು, ಪೂರ್ವಿಕಾ ಮೊಬೈಲ್ಸು, ವೆನ್ಕಾಬು, ಶುಭಪ್ರದ ಸ್ಯಾರೀಸು ಇವರು ಸ್ಪಾನ್ಸರ್ ಮಾಡಿದ್ದಾರೆ. ಈ ಕಾರ್ಯಕ್ರಮ ನಾವು ಮೈಸೂರಿನಲ್ಲಿ ಸಾಂಪ್ರದಾಯಿಕವಾದ ಒಂದು ಕರ್ನಾಟಕದ ಅಡುಗೆ ಬಗ್ಗೆ ನಡೆಸ್ತಾ ಇದ್ದೀವಿ. ಭಾಳ ಜನ ಇದರಲ್ಲಿ ತುಂಬ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಅಭಿನಂದನೆಗಳು. ಈ ಕಾರ್ಯಕ್ರಮ ಕಡೆಯಲ್ಲಿ ಶೆಫ್ ಸಿಹಿ ಕೈ ಚಂದ್ರು ಅವರು ಮತ್ತು ಶೆಫ್ ಪ್ರಭು ಅವರು ಇದನ್ನು ಜಡ್ಜ್ ಮಾಡ್ತಾ ಇದ್ದಾರೆ. ಕಡೆಯಲ್ಲಿ ಈ ವಿಜೇತರಿಗೆ ಒಳ್ಳೆಯ ಬಹುಮಾನಗಳನ್ನು, ವೋಚರ್ಗಳನ್ನು ನೀಡಲಾಗುತ್ತದೆ. ಧನ್ಯವಾದಗಳು.